ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ಪ್ರಮುಖವಾಗಿ 3 ಭೂಕಂದಾಯ ನೀತಿಗಳನ್ನು ತಿಳ್ಕೊಂಡಿದ್ವಿ. ಅದರಲ್ಲಿ ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಜಮೀನ್ದಾರಿ ಪದ್ಧತಿಯಿಂದ ಆದಂತಹ ಒಂದು ಬದಲಾವಣೆಗಳು ಏನು, ಭಾರತೀಯ ರೈತರು ಯಾವ ರೀತಿಯಾದಂತಹ ಒಂದು ಶೋಷಣೆಗೆ ಒಳಪಟ್ಟಿದ್ರು ಅನ್ನೋ ವಿಚಾರವನ್ನ ಮಾತಾಡ್ತಾ ಇದ್ವಿ. ಒಟ್ಟಾರೆ ಆ 3 ಭೂಕಂದಾಯ ಪದ್ಧತಿಗಳಿಂದ ಬ್ರಿಟಿಷ್ ಸರ್ಕಾರ ಮತ್ತು ಜಮೀನ್ದಾರನಿಗೆ ಲಾಭವಾಯಿತೇ ವಿನಃ ಭಾರತದ ರೈತರಿಗೆ ಯಾವುದೇ ರೀತಿಯಾದಂತಹ ಲಾಭಗಳಾಗಲಿಲ್ಲ ಅನ್ನೋ ವಿಚಾರವನ್ನು ಕೂಡ ಮಾತಾಡಿದ್ವಿ. ಅದರ ನಂತರದಲ್ಲಿ ಆದಂತಹ ಒಂದು ವ್ಯವಸ್ಥೆ ಭಾರತದಲ್ಲಿ ಆಧುನಿಕ ಶಿಕ್ಷಣದ ಪರಿಚಯ ಆಯಿತು. ಆ ಆಧುನಿಕ ಶಿಕ್ಷಣದ ಪರಿಚಯದಿಂದ ಭಾರತದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಉಂಟು ಮಾಡ್ತು. ಉದಾಹರಣೆಗೆ ಭಾರತೀಯರಿಗೆ ಜಾತ್ಯತೀತತೆ ಅನ್ನೋ ಕಲ್ಪನೆ ಗೊತ್ತಿರಲಿಲ್ಲ, ಪ್ರಜಾಪ್ರಭುತ್ವ ಅನ್ನೋ ಒಂದು ಕಲ್ಪನೆ ಗೊತ್ತಿರಲಿಲ್ಲ. ಈ ಎಲ್ಲ ಒಂದು ಅಂಶಗಳು ತಿಳಿತು ಅಂತ ಹೇಳಬೇಕಾದ್ರೆ ಅದು ಬ್ರಿಟಿಷ್ ಪರಿಚಯ ಮಾಡಿದಂತಹ ಆಧುನಿಕ ಶಿಕ್ಷಣದಿಂದ ಅನ್ನೋ ವಿಷಯವನ್ನ ನೋಡಿದ್ವಿ. ಈಗಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಸಂವಿಧಾನಾತ್ಮಕ ಬೆಳವಣಿಗೆ ಏನು, ಸಂವಿಧಾನಾತ್ಮಕ ಬೆಳವಣಿಗೆಯಾಗಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಕೆ ಮೊದಲೇ ನಾನು ಇಂದಿನ ತರಗತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಡಲಾಗಿತ್ತು. ಆ ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರಗಳನ್ನ ಬರ್ಕೊಂಡು ಬಂದಿದ್ದೀರಾ ಅನ್ಕೋತೇನೆ. ಆ ಪ್ರಶ್ನೆಗಳು ಏನಿದೆ ಮತ್ತು ಅದಕ್ಕೆ ಉತ್ತರ ಏನಿದೆ ಅನ್ನೋದನ್ನ ಒಂದ್ಸಲ ನೋಡ್ತಾ ಹೋಗೋಣ. ಇಂದಿನ ತರಗತಿಯಲ್ಲಿ ಕೇಳಿದ ಪ್ರಶ್ನೆಗಳು ಹೀಗಿತ್ತು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಎಷ್ಟರಲ್ಲಿ ಜಾರಿಗೆ ತರಲಾಯಿತು? 1793ರಲ್ಲಿ ಯಾರು ಜಾರಿಗೆ ತಂದಿದ್ರು? ಲಾರ್ಡ್ ಕಾರ್ನ್ವಾಲಿಸನು ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಇದನ್ನ ಜಾರಿಗೊಳಿಸಲಾಗಿತ್ತು. ಇನ್ನು ಎರಡನೆಯ ಪ್ರಶ್ನೆ, ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳಾವುವು? ಅಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಈ 3 ಪದ್ಧತಿಗಳಿಂದ ಉಂಟಾದಂತಹ ಪರಿಣಾಮಗಳು ಯಾವುವು ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಮೊದಲನೇದು, ನಿಜವಾದ ರೈತರನ್ನ ಶೋಷಿಸುವ ಹೊಸ ಸಾಮಾಜಿಕ ವರ್ಗದ ಉಗಮವಾಯಿತು. ಅಂದ್ರೆ ಇಲ್ಲಿ ಜಮೀನ್ದಾರರು ಮಧ್ಯವರ್ತಿಗಳಾಗಿ ಉಗಮ ಆದ್ರು. ಎರಡನೆಯದು, ಭೂಮಿ ಮಾರಾಟದ ವಸ್ತುವಾಯಿತು. ಯಾಕೆ ಮಾರಾಟದ ವಸ್ತುವಾಯಿತು? ಅವರೇನು ತೆರಿಗೆಯನ್ನ ಕಟ್ಟೋಕ್ಕಾಗೋದಿಲ್ವೋ, ಕಂದಾಯವನ್ನ ಕಟ್ಟೋಕ್ಕಾಗದಂತಹ ಸಂದರ್ಭದಲ್ಲಿ ಆ ಭೂಮಿಯನ್ನ ಅನಿವಾರ್ಯವಾಗಿ ರೈತರು ಜಮೀನ್ದಾರರಿಗೆ ಮಾರಬೇಕಾಗಿತ್ತು. ಜಮೀನ್ದಾರರು ಯಾವಾಗ ಬ್ರಿಟಿಷರಿಗೆ ಕಂದಾಯವನ್ನ ಕಟ್ತಾ ಇರ್ಲಿಲ್ವೋ ಆ ಸಂದರ್ಭದಲ್ಲಿ ಜಮೀನ್ದಾರರು ಕೂಡ ತಮ್ಮ ಜಮೀನನ್ನ ಮಾರುವಂತಹ ಸಂದರ್ಭ ಅಲ್ಲಿ ನಿರ್ಮಾಣ ಆಗಿತ್ತು. ಇನ್ನು ಮೂರನೇದು, ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರೀಕರಣದಿಂದ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನ ಬೆಳೆಯಬೇಕಾಗಿತ್ತು. ಅಂದ್ರೆ ನಾನು ಇಂದಿನ ತರಗತಿಯಲ್ಲಿ ಹೇಳಿದ್ದೇನೆ, ಸೊ ಇಂಗ್ಲೆಂಡ್ ನಲ್ಲಿ ಕೈಗಾರಿಕೆ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಬೆಳೆಗಳನ್ನ ಮಾತ್ರ ಬೆಳೆಯೋಕೆ ಅವಕಾಶವನ್ನ ಮಾಡಿಕೊಟ್ರು. ಜೊತೆಗೆ ವಾಣಿಜ್ಯೀಕರಣ, ಕಮರ್ಷಿಯಲೈಸೇಷನ್ ಅಂತ ಕರಿತೇವೆ, ಸಂಪೂರ್ಣವಾಗಿ ಅದು ಕೇವಲ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಬೆಳೆಗಳನ್ನ ಇಲ್ಲಿ ಬೆಳೆಯೋದಕ್ಕೆ ಅವಕಾಶ ಆಯಿತು. ಈ 3 ಅಂಶಗಳು ಬ್ರಿಟಿಷ್ ಕಂದಾಯ ನೀತಿಗಳಿಂದ ಉಂಟಾದಂತಹ ಪರಿಣಾಮಗಳು. ಇದಿಷ್ಟು ಅರ್ಥ ಆಗಿದೆಯಲ್ವ ಮಕ್ಕಳೇ? ಈಗ ಈ ತರಗತಿಯಲ್ಲಿ ನಾವು ತಿಳ್ಕೋಬೇಕಾದಂತಹ ವಿಷಯಗಳು ಅತ್ಯಂತ ಪ್ರಮುಖವಾದಂಥದ್ದು. ಯಾಕಪ್ಪ ಅಂದ್ರೆ ಇವತ್ತು ಭಾರತದ ಸಂವಿಧಾನ ಇದೆ, ನಮಗೆ ಪ್ರಜಾಪ್ರಭುತ್ವ ಇದೆ ಅನ್ನೋದಾದ್ರೆ ಈ ಸಂವಿಧಾನಾತ್ಮಕ ಬೆಳವಣಿಗೆಯಿಂದ ಇವತ್ತು ಭಾರತವನ್ನ ನಾವು ನೋಡ್ತಾ ಇದ್ವಿ. ಆ ಸಂವಿಧಾನಾತ್ಮಕ ಬೆಳವಣಿಗೆಯಿಂದ ಏನೆಲ್ಲ ಭಾರತದಲ್ಲಿ ಬದಲಾವಣೆ ಆಯ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದು ಸಂವಿಧಾನಾತ್ಮಕ ಬೆಳವಣಿಗೆ ಏನಿತ್ತು ನೋಡಿ. ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಬೆಳೆದಂತೆ ಸಮಸ್ಯೆಗಳು ಕೂಡ ಬೆಳೀತಾ ಹೋಗ್ತು. ಸಾಮಾನ್ಯವಾಗಿ ಎಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಪರಿಚಯ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಆಡಳಿತ ಬೆಳೀತಾ ಇದೆಯೋ ಅದ್ರ ಜೊತೆಗೆ ಹಲವಾರು ಸಮಸ್ಯೆಗಳು ಭಾರತದಲ್ಲಿ ಹುಟ್ಕೊಳ್ತಾ ಹೋಗ್ತು. ಈ ಸಮಸ್ಯೆಗಳ ನಿವಾರಣೆಗಳಿಗಾಗಿ ಕಾಲ ಕಾಲಕ್ಕೆ ವಿವಿಧ ನಿಯಮಗಳನ್ನ ಕಾಯ್ದೆಯ ರೂಪದಲ್ಲಿ ಜಾರಿಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವರು ಶಕ್ತಿಯಿಂದ ಆಗ್ಲಿಲ್ಲ ಅಂದ್ರೆ ಯುಕ್ತಿಯಿಂದನಾದ್ರೂ ಭಾರತವನ್ನ ಗೆಲ್ಬೇಕು. ಶಕ್ತಿ ಪ್ರದರ್ಶನ ಕೂಡ ಮಾಡ್ತಾ ಇದ್ರು. ಎಲ್ಲಿ ಯುಕ್ತಿ ಪ್ರದರ್ಶನವನ್ನ ಮಾಡ್ಬೇಕೋ ಅಂತ ಕಡೆ ಯುಕ್ತಿ ಪ್ರದರ್ಶನವನ್ನು ಮಾಡಿ ತಾವು ಇಡೀ ಭಾರತವನ್ನ ಆಕ್ರಮಿಸ್ಕೊಳ್ತಾ ಇದ್ರು. ಈ ಸಮಸ್ಯೆಗಳು ಎಷ್ಟು ಮಟ್ಟಿಗೆ ಬೆಳೀತಾ ಹೋಗ್ತು ಅಂತಂದ್ರೆ, ಭಾರತೀಯರು ಬ್ರಿಟಿಷರನ್ನ ಒಂದು ವಿರೋಧ ವ್ಯಕ್ತಪಡಿಸುವಂತಹ ಮಟ್ಟಿಗೆ ಅದು ಬೆಳೀತಾ ಹೋಯ್ತು. ಅದನ್ನ ಏನಾದ್ರೂ ಮಾಡಿ ಒಂದು ನಿಯಮಗಳನ್ನ ತರೋದ್ರ ಮುಖಾಂತರ ಭಾರತೀಯರಿಗೆ ಸಮಾಧಾನ ಪಡಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿವಿಧ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ. ಅಂತಹ ಕಾಯ್ದೆಗಳು ಏನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಈ ರೀತಿಯ ಒಂದು ಕಾಯ್ದೆಗಳು ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆಗೆ ಇದು ಸಹಕಾರಿಯಾಯಿತು. ಅವರೇನೇ ಬೆಳವಣಿಗೆ ತಮ್ಮ ಅನುಕೂಲಕ್ಕಾಗಿ ತಂದಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಭಾರತದ ಸಂವಿಧಾನ ರಚನೆಗೆ ಅದು ಅತ್ಯಂತ ಪ್ರಮುಖವಾದಂತಹ ಕಾರಣ ಆಯಿತು ಅನ್ನೋದನ್ನ ನೋಡ್ಬೋದು. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್, ಅದು ಭಾರತದ ಸಂವಿಧಾನದ ಬೆಳವಣಿಗೆಗೆ
ಅತ್ಯಂತ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಹೋಗ್ತು. ಅದರಲ್ಲಿ ಮೊದಲನೇದು 1773ರ ರೆಗ್ಯುಲೇಟಿಂಗ್ ಆಕ್ಟ್, ರೆಗ್ಯುಲೇಟಿಂಗ್ ಕಾಯ್ದೆ. ವೆರಿ ಇಂಪಾರ್ಟೆಂಟ್. 1773ರಲ್ಲಿ ಪರಿಚಯ ಮಾಡಿದಂತಹ ರೆಗ್ಯುಲೇಟಿಂಗ್ ಆಕ್ಟ್, ರೆಗ್ಯುಲೇಟಿಂಗ್ ಕಾಯ್ದೆ. ಇದನ್ನ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡುವಂತಹ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನ ಪರಿಚಯ ಮಾಡಿದ್ರು. ಹಾಗಾದ್ರೆ ಸಂವಿಧಾನಾತ್ಮಕ ಬೆಳವಣಿಗೆಯಲ್ಲಿ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲನೇದು ಈ ಕಾಯ್ದೆಯ ಪ್ರಕಾರ, ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಬೇಕಾದಂತದ್ದು. ಈ ಕಾಯ್ದೆಯ ಪ್ರಕಾರ ಬಂಗಾಳದ ಪ್ರೆಸಿಡೆನ್ಸಿಯು ಉಳಿದ 2 ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಬಾಂಬೆ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನ ಪಡೆಯಿತು. ಇಲ್ಲಿ ಚಿತ್ರ ಕಾಣ್ತಾ ಇದೆ ನೋಡಿ, ಇದು ಬೆಂಗಾಲ್ ಪ್ರಾವಿನ್ಸಿ, ಬೆಂಗಾಲ್ ಪ್ರೆಸಿಡೆನ್ಸಿ, ಬಾಂಬೆ, ಮದ್ರಾಸ್. ಈ 3 ಪ್ರೆಸಿಡೆನ್ಸಿಗಳು ಕೂಡ ಬ್ರಿಟಿಷರ ಅಂಡರ್ಲೇ ಇದೆ. ಆದ್ರೆ ಮೇನ್ ಅವರು ಸೆಂಟರ್ನಾಗಿ ಯಾವ್ದು ಮಾಡ್ಕೊಂಡಿದ್ರು ಅಂದ್ರೆ ಈ ಬಂಗಾಳ ಪ್ರಾಂತ್ಯ ಕಾಣ್ತಾ ಇದೆಯಲ್ಲ, ಈ ಬಂಗಾಳ ಪ್ರಾಂತ್ಯವನ್ನ ಅವರು ಪ್ರಮುಖವಾಗಿ ಕೇಂದ್ರ ಬಿಂದುವನ್ನಾಗಿ ಮಾಡ್ಕೊಂಡಿದ್ರು. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಬಂಗಾಳದ ಪ್ರೆಸಿಡೆನ್ಸಿ ಅಂದ್ರೆ ಅಧ್ಯಕ್ಷ. ಈಗ ಬಂಗಾಳದಲ್ಲಿ ಒಬ್ಬ ಅಧ್ಯಕ್ಷ ಇದ್ದಾನೆ, ಬ್ರಿಟಿಷ್ ಅಧ್ಯಕ್ಷ. ಅವನೇನಪ್ಪಾ ಅಂದ್ರೆ ಅವನು ಇನ್ನೆರಡು ಬಾಂಬೆ ಮತ್ತು ಮದ್ರಾಸ್ 2 ಪ್ರೆಸಿಡೆನ್ಸಿಗಳಿವೆ, ಅವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಬಂಗಾಳದ ಪ್ರೆಸಿಡೆನ್ಸಿ ಏನಾದ ನೋಡಿ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆಂಟಿಗಳ ಮೇಲೂ ಕೂಡ ಅಧಿಕಾರವನ್ನ ಪಡ್ಕೊಂಡ. ಅಂದ್ರೆ ಇಲ್ಲಿ ನೀವು ತಿಳ್ಕೋಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಈ ಬಂಗಾಳದ ಅಧ್ಯಕ್ಷ ಬಾಂಬೆ ಮತ್ತು ಮದ್ರಾಸ್ 3 ಪ್ರಾಂತ್ಯಗಳ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸುವಂತಹ ವ್ಯವಸ್ಥೆಯನ್ನ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಪರಿಚಯ ಮಾಡಿದ್ರು. ಇದು ಮೊದಲನೆಯ ಅಂಶ. ಅರ್ಥ ಆಯ್ತಲ್ಲ? ಬಂಗಾಳದ ಪ್ರೆಸಿಡೆನ್ಸಿ ಉಳಿದ 2 ಪ್ರೆಸಿಡೆನ್ಸಿಗಳ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಹೋದ. ಇನ್ನು ಎರಡನೇದು, ಬಂಗಾಳದ ಗವರ್ನರ್ ಅನ್ನು 3 ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆದನು. ಎರಡನೇ ಅಂಶ ಪ್ರಮುಖವಾಗಿ ಗಮನಿಸಬೇಕು. ಒಬ್ಬ ಪ್ರೆಸಿಡೆನ್ಸಿ ಇದ್ದಾನೆ, ಜೊತೆಗೆ ಅಲ್ಲೊಬ್ಬ ಗವರ್ನರ್ ಅನ್ನ ನೇಮಕ ಮಾಡಿದ್ದಾರೆ. ಆ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್, ಭಾರತದ ಮೊಟ್ಟ ಮೊದಲ ಗವರ್ನರ್ ಅಂತ ಕರಿತೇವೆ. ಆ ಬಂಗಾಳದಲ್ಲಿದ್ದಂತಹ ಗವರ್ನರ್ ಉಳಿದ ಬಾಂಬೆ ಮತ್ತು ಮದ್ರಾಸ್ 2 ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆಗಿ ಅವನು ಕಾರ್ಯನಿರ್ವಹಿಸಬೇಕಾಗಿತ್ತು. ಇದು ಎರಡನೇ ಅಂಶ. ಇನ್ನು ಮೂರನೇದು, ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವಂತಹ, ಡೈರೆಕ್ಷನ್ ನೀಡುವಂತಹ, ನಿಯಂತ್ರಣ ಮಾಡುವಂತಹ, ಅಂದ್ರೆ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂತಹ, ಜೊತೆಗೆ ಮೇಲ್ವಿಚಾರಣೆ ನಡೆಸುವಂತದ್ದು. ಅಲ್ಲೇನಾಗ್ತಾ ಇದೆ, ಅಲ್ಲಿ ಸರಿ ಆಗ್ತಾ ಇದೆಯೇ, ತಪ್ಪಾಗ್ತಾ ಇದೆಯಾ, ಆಡಳಿತ ಕ್ರಮ ಹೇಗ್ ನಡೀತಾ ಇದೆ, ಈ 3 ಅಂಶಗಳನ್ನ ನಿರ್ಧಾರ ಮಾಡುವಂತಹ ಆ 3 ಪ್ರಾಂತ್ಯಗಳಿಗೆ ಕಾನೂನನ್ನ ರಚಿಸುವಂತಹ ಅಧಿಕಾರ ಈ ಒಂದು ಬಂಗಾಳದ ಗವರ್ನರ್ ಜನರಲ್ನಿಗೆ ಸಂಪೂರ್ಣವಾಗಿ ನೀಡಲಾಗಿತ್ತು. ಇದು ಪ್ರಮುಖವಾದಂತ ಅಂಶ. ಅರ್ಥ ಆಗಿದೆಯಲ್ಲ? ನೋಡಿ, ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶನ ಮಾಡುವಂಥದ್ದು. ಸೊ ಏನಾದ್ರೂ ಈ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಲ್ಲಿ ಏನಾದ್ರೂ ತಪ್ಪಾದ್ರೆ, ಅಥವಾ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಏನಾದರೂ ತಪ್ಪು ಆಡಳಿತ ನಡೀತಾ ಇದೆ ಅಂದ್ರೆ ಅದಕ್ಕೆ ಅಡ್ವೈಸ್ ಮಾಡುವಂತಹ, ಅದನ್ನ ನಿಯಂತ್ರಣ ತಗೊಳ್ಳುವಂತಹ ಜವಾಬ್ದಾರಿ ಈ ಬಂಗಾಳದ ಗವರ್ನರ್ ಜನರಲ್ನಿಗೆ ಇತ್ತು. ನೋಡಿ, ಬಂಗಾಳದ ಗವರ್ನರ್ ಜನರಲ್ ಆಗಿ ಆಯ್ಕೆ ಆದ ಇವನು ಮದ್ರಾಸ್ ಮತ್ತು ಬಾಂಬೆ ಒಂದು ಪ್ರೆಸಿಡೆನ್ಸಿಗಳು, ಪ್ರಾಂತ್ಯಗಳೇನಿತ್ತು ಅದಕ್ಕೆ ನಿಯಂತ್ರಣ ಮಾಡುವಂಥದ್ದು, ನಿಯಂತ್ರಿಸುವಂಥದ್ದು ಮತ್ತೆ ಮೇಲ್ವಿಚಾರಣೆ ಮಾಡುವಂತಹ ಪ್ರಮುಖ ಅಂಶ ಈ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ನಿರ್ಮಾಣ ಆಯಿತು. ಮತ್ತೊಂದು, ಬಂಗಾಳ ಸರ್ಕಾರ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧ ಘೋಷಿಸುವಂತಿಲ್ಲ, ಜೊತೆಗೆ ಅಥವಾ ಏನಾದ್ರೂ ಶಾಂತಿ ಸಂಧಾನವನ್ನ ನಡೆಸುವಂತಿಲ್ಲ. ವೆರಿ ಇಂಪಾರ್ಟೆಂಟ್. ನೋಡಿ, ಯಾವಾಗ ಬಂಗಾಳದ ಅಂಡರ್ನಲ್ಲಿ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು 2 ಬಂತೋ ಆ ಸಂದರ್ಭದಲ್ಲಿ ಬಂಗಾಳದ ಸರ್ಕಾರ, ಈಗ ಬಂಗಾಳದಲ್ಲಿ ಒಂದು ಗವರ್ನಮೆಂಟ್ ಇದೆ, ಆ ಸರ್ಕಾರದ ಅನುಮತಿ ಇಲ್ಲದೆ, ಜೊತೆಗೆ ಇಂಗ್ಲೆಂಡ್ ನಲ್ಲಿ ನಿರ್ದೇಶನ ಮಾಡ್ತಾ ಇದೆ, ಡೈರೆಕ್ಷನ್ ಕೊಡ್ತಿದೆಯಲ್ಲ, ಆ ಒಂದು ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಈ 2 ಪ್ರಾಂತ್ಯಗಳು ಯಾರ ಜೊತೆನೂ ಕೂಡ ಯುದ್ಧ ಮಾಡುವಂತಿಲ್ಲ, ಜೊತೆಗೆ ಯಾರ ಜೊತೆಗೂ ಕೂಡ ಶಾಂತಿ ಒಪ್ಪಂದಗಳನ್ನ ಮಾಡಿಕೊಳ್ಳುವ ಆಗಿರ್ಲಿಲ್ಲ. ಒಂದು ವೇಳೆ ಯುದ್ಧ ಮಾಡಬೇಕು ಅಂದ್ರೆ ಯಾರ ಪರ್ಮಿಷನ್ ತಗೋಬೇಕು? ಬಂಗಾಳದ ಗವರ್ನರ್ ಜನರಲ್ ನ ಪರ್ಮಿಷನ್ ತಗೋಬೇಕು. ಒಂದು ವೇಳೆ ಅವನ್ ಪರ್ಮಿಷನ್ ತಗೊಂಡ್ರೆ ಅವ್ನು ಎಲ್ಲಿಗೆ ರಿಪೋರ್ಟ್ ಮಾಡಬೇಕು? ಇಂಗ್ಲೆಂಡ್ ನ ನಿರ್ದೇಶಕ ಮಂಡಳಿ ಇದೆ, ಅಲ್ಲಿಗೆ ರಿಪೋರ್ಟ್ ಮಾಡಬೇಕು. ಈ 2 ಅಂಶಗಳನ್ನು ಅವರಲ್ಲಿ ಪರಿಚಯ ಮಾಡಿದ್ರು. ಒಂದು ಯುದ್ಧ ಮಾಡುವಂತಿಲ್ಲ, ಮತ್ತೊಂದು ಯಾವುದೇ ರೀತಿಯಾದಂತಹ ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ಳೋ ಆಗಿರ್ಲಿಲ್ಲ. ಮತ್ತೊಂದು 5ನೇದು, ಕಲ್ಕತ್ತಾದಲ್ಲಿ ಈ ಕಾಯ್ದೆಯ ಮೇರೆಗೆ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪಿಸಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ
ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವವಾದಂತಹ ಘಟನೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇದಿಷ್ಟು 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಈ ಕಾಯ್ದೆಯನ್ನ ತಿಳ್ಕೊಂಡ್ಮೇಲೆ ನಿಮ್ಗನ್ಸಿದಂತಹ ವಿಷಯ ಏನಿರ್ಬೋದು ಅಂದ್ರೆ, ಇದು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ, ತಮ್ಮ ಆಡಳಿತವನ್ನ ಉತ್ತೇಜನ ಮಾಡ್ಕೊಳ್ಳೋಕೋಸ್ಕರ ಬ್ರಿಟಿಷರು 1773ರ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಪರಿಚಯ ಮಾಡಿದ್ರು. ಅರ್ಥ ಆಗಿದೆಯಲ್ಲ ವಿದ್ಯಾರ್ಥಿಗಳೇ? ಇನ್ನು ಎರಡನೆಯ ಒಂದು ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಏನಿತ್ತಪ್ಪ ಈ ಕಾಯ್ದೆಯಲ್ಲಿ ನೋಡಿ, ಇದರ ಮೂಲ ಉದ್ದೇಶ ಏನು ಅಂತ ತಿಳ್ಕೋದಾದ್ರೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಕೆಲವು ಅನಿಶ್ಚಿತತೆ ಇತ್ತು, ಕೆಲವು ಗೊಂದಲ ಇತ್ತು. ಅದನ್ನು ನಿವಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಮತ್ತು ಕಂಪನಿ ಸರ್ಕಾರಕ್ಕಿದ್ದ ಅಧಿಕಾರದ ಮಿತಿಗಳನ್ನ ಸ್ಪಷ್ಟಪಡಿಸುವುದೇ ಈ ಕಾಯ್ದೆಯ ಮುಖ್ಯ ಉದ್ದೇಶ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಕೇಳ್ಬೋದು ನೀವು ಪ್ರಶ್ನೆನ, ಸರ್ ಬ್ರಿಟಿಷ್ ಸರ್ಕಾರ ಅಂದ್ರೆ ಏನು, ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಏನು, ಎರಡೂ ಒಂದೇ ಅಲ್ವಾ ಸರ್ ಅಂತ ಪ್ರಶ್ನೆ ಕೇಳ್ಬೋದು. ಆದ್ರೆ ನೀವು ಇಲ್ಲಿ ಸರಿಯಾಗಿ ತಿಳ್ಕೋಬೇಕು, ಬ್ರಿಟಿಷ್ ಸರ್ಕಾರ ಒಂದು 10 ವರ್ಷಗಳ ಕಾಲದವರೆಗೆ ನೀವು ಭಾರತದಲ್ಲಿ ವ್ಯಾಪಾರ ಮಾಡ್ಬೋದು ಅಂತ ಹೇಳಿ ಒಂದಷ್ಟು ಕಂಪನಿಗಳನ್ನ ಭಾರತಕ್ಕೆ ಕಳಿಸಿತ್ತು. ಬಟ್ ಆದರೆ ಭಾರತದಲ್ಲಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ಎಷ್ಟು ಮಟ್ಟಿಗೆ ಬೆಳೀತಾ ಹೋಗ್ತು ಅಂತಂದ್ರೆ, ಇಂಗ್ಲೆಂಡಿನ ಸರ್ಕಾರವನ್ನೇ ಹುರುಳಿಸಿ ಬೀಳಿಸಿ ತಾವೇ ಅಧಿಕಾರವನ್ನ ಪಡೆಯುವಷ್ಟು ಮಟ್ಟಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗಳು ಬೆಳವಣಿಗೆ ಆಗ್ತಾ ಹೋಗ್ತು. ಇದನ್ನ ಗಮನಿಸಿದಂತಹ ಬ್ರಿಟಿಷ್ ಸರ್ಕಾರಕ್ಕೆ ಭಾರತದಲ್ಲಿ ಏನು ಅಧಿಕಾರ ಇದೆ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ, ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗಳು ಅದಕ್ಕೆ ಏನು ಅಧಿಕಾರ ಇದೆ ಅನ್ನೋದನ್ನ ತಿಳಿಸ್ಕೊಡೋಕೋಸ್ಕರ ಈ ಒಂದು 1784ರ ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನ ಇಲ್ಲಿ ಪರಿಚಯ ಮಾಡಿದ್ರು. ಪಿಟ್ಸ್ ಇಂಡಿಯಾ ಆಕ್ಟ್ 1784. ಈ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಮುಖ ವರದಿಗಳು ಏನಿತ್ತು ಸರಿಯಾಗಿ ಗಮನಿಸಬೇಕು ನೀವು. ಅತ್ಯಂತಹ ಪ್ರಮುಖವಾದ ಪ್ರತಿಯೊಂದು ಕಾಯ್ದೆನೂ ಕೂಡ ಅತ್ಯಂತಹ ಪ್ರಮುಖವಾದಂತಹ ವಿಷಯಗಳನ್ನ ಒಳಗೊಂಡಿತ್ತು. ಅದರಲ್ಲಿ ಮೊದಲನೇದು, ಈ ಹಿಂದೆ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ನಿಯಂತ್ರಣಾ ಮಂಡಳಿ ಹುಟ್ಟಿಕೊಂಡಿತ್ತು. ನಾನು ಹೇಳಿದೆ, ಬಂಗಾಳದ ಗವರ್ನರ್ ಜನರಲ್ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ನಿರ್ದೇಶನವನ್ನ ಮಾಡಬಹುದಿತ್ತು. ಮೀನ್ಸ್ ಈ ತರ ಅಲ್ಲ ಈ ತರ ಅಂತ ಹೇಳ್ಬೋದಿತ್ತು. ಬಟ್ ಆದ್ರೆ ಆ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ಒಂದು ಹೊಸದಾದಂತಹ ಒಂದು ವ್ಯವಸ್ಥೆಯನ್ನ ಪರಿಚಯ ಮಾಡಿದ್ರು. ಅದೇ ನಿಯಂತ್ರಣ, ಕಂಟ್ರೋಲ್ ಆಫ್ ಬೋರ್ಡ್ ಅಂತ ಕರಿತೇವೆ. ಅಂದ್ರೆ ನಿಯಂತ್ರಣ, ಅಷ್ಟೂ ಪ್ರಾಂತ್ಯಗಳನ್ನ ತನ್ನ ಹಿಡಿತಕ್ಕೆ ತಗೊಳ್ಳುವಂತಹ ಒಂದು ವ್ಯವಸ್ಥೆ ಈ ಒಂದು ಕಾಯ್ದೆಯಲ್ಲಿ ಬಂತು. ಇನ್ನು ಎರಡನೇದು ನೋಡಿ, ವೆರಿ ಇಂಪಾರ್ಟೆಂಟ್ ಇದು, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನ ಬ್ರಿಟಿಷ್ ರಾಜಸತ್ತತೆಯ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಅವರದೇ ಸ್ವಂತ ಹಕ್ಕಲ್ಲ. ನೋಡಿ, ಈಗ ಭಾರತೀಯರಿಗೆ ಯಾವುದೇ ಹಕ್ಕುಗಳು ಬಂದಿದೆ ಅಥವಾ ಯಾವುದೋ ಒಂದು ಫಂಡಮೆಂಟಲ್ ರೈಟ್ಸ್ ಇದೆ, ಮೂಲಭೂತ ಹಕ್ಕುಗಳಿದೆ ಅಂದ್ರೆ ಅವರು ನಿಜವಾಗ್ಲೂ ಕೂಡ ಭಾರತೀಯರು ತಾವು ಪಡ್ಕೊಳ್ಳೋದಂತಲ್ಲ, ಬ್ರಿಟಿಷ್ ಏನ್ ಮಾಡಿದ್ದು ಅವರಿಗೆ ದಾನವಾಗಿ ಕೊಟ್ಟಿದ್ದು ಅನ್ನೋದನ್ನ ಈ ಒಂದು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಪರಿಚಯ ಮಾಡ್ತಾ ಹೋದ್ರು. ನೋಡಿ, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನ ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆ. ಬ್ರಿಟಿಷರ ಹೆಸರಿನಲ್ಲಿ ಅವರಿಗೆ ಎಲ್ಲಾ ರೀತಿಯಂತಹ ಹಕ್ಕುಗಳು ಸಿಗ್ತಾ ಇದೆಯೇ ಹೊರತು ಅವರು ಯಾವುದೂ ಕೂಡ ಸ್ವಂತದ್ದಾಗಿ ಪಡ್ಕೊಂಡದ್ದಲ್ಲ ಎಂದು ಈ ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯ ರಾಜಕೀಯ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಹೋದ್ರು. ನಿರ್ಣಾಯಕವಾಗಿ ಹಕ್ಕುಗಳೇ ಸಿಗಬಾರ್ದು ಅವ್ರಿಗೆ. ಮೂಲಭೂತ ಹಕ್ಕುಗಳು ಸಿಕ್ಕಿದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ನನಗೆ ಹಕ್ಕಿದೆ, ನಾನು ಇದನ್ನು ಚಲಾಯಿಸ್ತೇನೆ, ನನಗೆ ಬೇಕು ಅಂತ ಕೇಳ್ತೇವೆ. ಬಟ್ ಆ ಫಂಡಮೆಂಟಲ್ ರೈಟ್ಸ್ ಏನಿದೆಯೋ ಅದನ್ನೇ ಅವ್ರು ಏನ್ ಮಾಡಿದ್ರು, ಮೊಟಕುಗೊಳಿಸಿದ್ರು. ಯಾವ ಕಾಯ್ದೆ ಪ್ರಕಾರ? 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಪ್ರಕಾರ. ಇನ್ನು ಮತ್ತೊಂದು ಮೂರನೇ ಅಂಶ ಏನಿತ್ತು ಈ ಕಾಯ್ದೆಯ ಪ್ರಕಾರ? ಈ ಕಾಯ್ದೆಯು ಭಾರತದಲ್ಲಿ ಕಂಪನಿಯ ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮನೆಂದು ಘೋಷಿಸಿತು. ನೋಡಿ, ಈ ಕಾಯ್ದೆ ಪ್ರಕಾರ ಭಾರತದಲ್ಲಿ ಕಂಪನಿಗಳಿದೆ, ಈಸ್ಟ್ ಇಂಡಿಯಾ ಕಂಪನಿ, ಆ ಕಂಪನಿಯ ಅಧೀನ, ಆ ಕಂಪನಿ ಯಾವ್ಯಾವ ಪ್ರದೇಶಗಳನ್ನ ವಶಪಡಿಸ್ಕೊಂಡಿದೆ ಆ ಪ್ರದೇಶಗಳಿಗೆ ಯಾರು ಒಡೆಯ ಈಗ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲ, ಯಾರು ಬ್ರಿಟಿಷ್ ಸರ್ಕಾರವೇ ಅಂತಿಮ ಸಾರ್ವಭೌಮ. ಅದ್ರ ಮೇಲೆ ಆಡಳಿತ ಇರುವಂತ ರೈಟ್ಸ್ ಯಾರಿಗಿದೆ? ಬ್ರಿಟನ್ ಸರ್ಕಾರಕ್ಕಿದೆ. ಈಸ್ಟ್ ಇಂಡಿಯಾ ಕಂಪನಿಗಳು ಕೇವಲ ಯಾವುದಕ್ಕೋಸ್ಕರ ಬಂದಿದ್ದಾವೆ? ವ್ಯಾಪಾರ ಮಾಡೋಕ್ಕೋಸ್ಕರ ಇರುವಂತದ್ದು ಅನ್ನೋದನ್ನ ಇಲ್ಲಿ ಸರ್ಕಾರ ತಿಳಿಸಿದ್ರ. ಮೂಲ ಉದ್ದೇಶನ ಹೇಳಿದ್ದೆ ನಾನು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಳಿಗೆ ಏನು ಉದ್ದೇಶ ಇದೆ ಭಾರತದಲ್ಲಿ ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಏನು ಅಧಿಕಾರ ಇದೆ ಭಾರತದಲ್ಲಿ ಅನ್ನೋದನ್ನ ತಿಳಿಸುವಂತಹ ಉದ್ದೇಶಕ್ಕೋಸ್ಕರ ಈ ಒಂದು ಕಾಯ್ದೆ ಇಲ್ಲಿ ಹುಟ್ಟಿಕೊಂಡಿತು. ನೆಕ್ಸ್ಟ್, ಈ ಕಾಯ್ದೆಯ ಅಂಶಗಳ ನಂತರದಲ್ಲಿ ನೋಡ್ಕೊಳ್ಳುವಂತಹ ಮತ್ತೊಂದು ಮೂರನೆಯ ಕಾಯ್ದೆ 1813ರ ಚಾರ್ಟರ್ ಆಕ್ಟ್.
ಇದೂ ಕೂಡ ಇತಿಹಾಸದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಕಾಯ್ದೆ. ಇದರಲ್ಲಿದ್ದಂತಹ ಪ್ರಮುಖ ಅಂಶಗಳು ಏನಿತ್ತು? ಮೊದಲನೇದು, ಈ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳು ಭಾರತದಲ್ಲಿರುವ ಅಧಿಕಾರವನ್ನು ನೀಡಿತು. ವಿದ್ಯಾರ್ಥಿಗಳೇ, ನೀವು ಗಮನಿಸಬೇಕಾದಂಥ ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ, ಆ ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಅಧಿಕಾರ ಇದೆ, ಜೊತೆಗೆ ಬ್ರಿಟನ್ ಸರ್ಕಾರಕ್ಕೆ ಏನು ಅಧಿಕಾರ ಇದೆ ಅನ್ನೋದನ್ನ ಡಿವೈಡ್ ಮಾಡಿದ್ರು. ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗಳು ಬ್ರಿಟನ್ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಂತ ಆಕ್ರೋಶವನ್ನ ವ್ಯಕ್ತಪಡಿಸಬಾರದು ಅನ್ನೋ ಉದ್ದೇಶಕ್ಕೋಸ್ಕರ 1813ರ ಚಾರ್ಟರ್ ಕಾಯ್ದೆಯನ್ನು ತರೋದ್ರ ಮುಖಾಂತರ ನೋಡಿ, ಇಂಗ್ಲೆಂಡಿನ ಸರ್ಕಾರ ಏನಂತ ಘೋಷಣೆ ಮಾಡ್ತಾ ಇದೆ ಅಂದ್ರೆ, ಇನ್ನೂ 20 ವರ್ಷಗಳ ಕಾಲ ನೀವು ಭಾರತದಲ್ಲಿ ವ್ಯಾಪಾರ ನಡೆಸ್ಬೋದು ಅನ್ನೋದಕ್ಕೆ ಇಲ್ಲಿ ಅನುಕೂಲವನ್ನ ಮಾಡಿಕೊಡ್ತಾ ಹೋಗ್ತು. ಜೊತೆಗೆ ಎರಡನೇದು ವೆರಿ ಇಂಪಾರ್ಟೆಂಟ್, ಮುಕ್ತ ವ್ಯಾಪಾರದ ಅನುಮತಿ ಅಥವಾ ಪರವಾನಗಿಯ ಹೊಸ ಕಾಲ ಆರಂಭವಾಯಿತು. ಪರವಾನಗಿ ಅಂದ್ರೆ ಲೈಸೆನ್ಸ್ ಅಂತ ಕರಿತೇವೆ. ವಿತೌಟ್ ಪರ್ಮಿಷನ್, ಯಾವುದೇ ಒಂದು ಲೈಸೆನ್ಸ್ ಇಲ್ಲದೆ, ಯಾವುದೇ ಒಂದು ಪರವಾನಗಿ ಇಲ್ಲದೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಳು ಭಾರತಕ್ಕೆ ಬಂದು ವ್ಯಾಪಾರ ಮಾಡೋಕೆ ಅವಕಾಶ ಸಿಕ್ತು. ಇದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತದ್ದು ಯಾವುದು? ಬ್ರಿಟನ್ ಸರ್ಕಾರ. ಇನ್ನು ಮೂರನೇದು, ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾಮುಖ್ಯಸ್ಥರನ್ನ ನಿರ್ದೇಶಕ ಮಂಡಳಿ ನೇಮಿಸುವ ಅಧಿಕಾರವನ್ನ ಹೊಂದಿತ್ತು. ಇಲ್ಲಿವರೆಗೆ ಬಂಗಾಳ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಅವ್ರದೇ ಆದಂತಹ ಒಂದು ಗವರ್ನರ್ ಜನರಲ್ನ ಅವರು ಅಪಾಯಿಂಟ್ ಮಾಡ್ತಾ ಇದ್ರು, ಸೇನೆಯ ಮುಖ್ಯಸ್ಥರನ್ನ ನೇಮಕ ಮಾಡ್ತಾ ಇದ್ರು. ಬಟ್ ಆದ್ರೆ ಈಗ ಗವರ್ನರ್ ಜನರಲ್ ಮತ್ತು ಸೇನೆಯ ಮುಖ್ಯಸ್ಥ, ಒಂದು ಸೈನ್ಯ ಇರುತ್ತಲ್ಲ, ಆ ಸೈನ್ಯ ಮುಖ್ಯಸ್ಥರನ್ನ ನೇಮಕ ಮಾಡುವಂತಹ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ನಿರ್ದೇಶಕ ಮಂಡಳಿ ಇದನ್ನ ನೇಮಕ ಮಾಡ್ತಾ ಇತ್ತು. ಇನ್ನು ನಾಲ್ಕನೇದು, ಅತ್ಯಂತ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಅಂಶ, ಇವತ್ತು ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಕ್ರೈಸ್ತ ಧರ್ಮ ಬೆಳವಣಿಗೆ ಆಗಿದೆ ಅಂದ್ರೆ ಈ 1813ರ ಚಾರ್ಟರ್ ಆಕ್ಟ್ ಕಾಯ್ದೆಯ ಪ್ರಕಾರ. ಏನಪ್ಪಾ ಹಾಗಾದ್ರೆ, ಯಾಕೆ ಅವರು ಬೆಳವಣಿಗೆ ಹೊಂದಿದ್ರು, ಕ್ರೈಸ್ತ ಧರ್ಮಗಳು ಯಾಕೆ ಭಾರತಕ್ಕೆ ಬಂದು? ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನ ನೀಡಲಾಯಿತು. ಬ್ರಿಟನ್ ಸರ್ಕಾರ ಇದು ಪರ್ಮಿಷನ್ ಕೊಡ್ತು, ನೀವು ಹೋಗಿ ಭಾರತದಲ್ಲಿ ಚರ್ಚ್ಗಳನ್ನ ಸ್ಥಾಪನೆ ಮಾಡ್ಬೋದು. ಇವತ್ತು ಎಲ್ಲಾ ಕಡೆನೂ ಹೋದ್ರೆ ಕೂಡ ಕ್ರೈಸ್ತ ಧರ್ಮ ಹೆಚ್ಚು ಬೆಳವಣಿಗೆಯನ್ನ ಹೊಂದಿದೆ. ಅದಕ್ಕೆ ಬೆಳವಣಿಗೆಯನ್ನ ಹೊಂದಬೇಕಾದ್ರೆ ಕ್ರೈಸ್ತ ಧರ್ಮೀಯರು ಭಾರತಕ್ಕೆ ಬರಬೇಕಾದ್ರೆ ಈ 1813ರ ಕಾಯ್ದೆನೇ ಪ್ರಮುಖವಾಗಿತ್ತು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದವು. ಕ್ರೈಸ್ತ ಮಿಷನರಿಗಳು ಅವರ ಮೂಲ ಉದ್ದೇಶವನ್ನ ಇಟ್ಕೊಂಡು ಬಂತು. ಒಂದು, ಇಂಗ್ಲಿಷ್ ಶಿಕ್ಷಣವನ್ನ ಸ್ಪ್ರೆಡ್ ಮಾಡಬೇಕು, ಮತ್ತೊಂದು ಕ್ರೈಸ್ತ ಧರ್ಮವನ್ನ ಹೆಚ್ಚು ಹೆಚ್ಚು ಬೆಳೆಸಬೇಕು ಅನ್ನೋ ಕಾನ್ಸೆಪ್ಟ್ಗೋಸ್ಕರ ಅವು ಭಾರತಕ್ಕೆ ಬಂತು. ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಭಾರತದಲ್ಲಿ ಹೆಚ್ಚಾಯಿತು. ನೋಡಿ, ಕ್ರೈಸ್ತ ಧರ್ಮ ಇವತ್ತು ಎಲ್ಲಾ ಕಡೆನೂ ಕೂಡ ಬೆಳವಣಿಗೆಯನ್ನು ಹೊಂದಿದೆ. ಜೊತೆಗೆ ಇಂಗ್ಲಿಷ್ ವಿದ್ಯಾಭ್ಯಾಸದ ಶಿಕ್ಷಣವನ್ನು ಕೂಡ ಹೆಚ್ಚು ಹೆಚ್ಚು ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋದ್ರು. ಇದರಿಂದ ಭಾರತದಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸ ಅಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತು. ನೋಡಿ, ಕ್ರೈಸ್ತ ಧರ್ಮ ಎಷ್ಟೆಲ್ಲ ಮಟ್ಟಿಗೆ ಬೆಳೀತು, ಚರ್ಚ್ಗಳ ಸ್ಥಾಪನೆ ಆಯಿತು, ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದರು, ಅವರೆಲ್ಲ ತಮ್ಮ ಶಿಕ್ಷಣವನ್ನ ಬೋಧಿಸ್ತಾ ಹೋದ್ರು. ಜೊತೆಗೆ ಅವ್ರದೇ ಆದಂತಹ ಒಂದು ನೀತಿ ನಿಯಮಗಳನ್ನ, ಅವರ ಧರ್ಮದ ಒಂದು ಏನು ಕಟ್ಟಳೆಗಳೇನಿದೆಯೋ ಅದನ್ನೆಲ್ಲವನ್ನು ಕೂಡ ಅವ್ರೇನ್ ಮಾಡ್ತಾ ಹೋದ್ರು, ಪ್ರಾರಂಭಿಸ್ತಾ ಹೋದ್ರು. ಈ 1833ರ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳು ಏನಿತ್ತು ನೋಡಿ. ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಯಿತು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ, ಬಂಗಾಳದ ಗವರ್ನರ್ ಜನರಲ್ ಇದ್ದಾನೆ, ಅವನು ಕೇವಲ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆಗಿದ್ದ. ಎಲ್ಲಿ ತನಕ? 1833ರ ಚಾರ್ಟರ್ ಕಾಯ್ದೆ ತನಕ. ನಂತರದಲ್ಲಿ ಏನಾದಂದ್ರೆ ಬಂಗಾಳದ ಗವರ್ನರ್ ಜನರಲ್ ಇಡೀ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕಗೊಂಡ. ಅಂದ್ರೆ ಇಡೀ ಭಾರತ ಯಾರ ಕಂಟ್ರೋಲ್ ಬಂತು? ಆ ಒಂದು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವಿಲಿಯಂ ಬೆಂಟಿಂಕನಿಗೆ ಈ ಒಂದು ಇಷ್ಟು ಅಧಿಕಾರ ಸಿಕ್ತು. ಮೊದಲನೇ ಅಂಶ ಇದು. ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ನಾಗಿ ನೇಮಕ ಮಾಡಲಾಗಿತ್ತು. ಇನ್ನು ಎರಡನೇ ಅಂಶ, ಭಾರತದ ಎಲ್ಲಾ ವ್ಯಾಪಾರಿ ಸರಕುಗಳನ್ನ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನ ಗವರ್ನರ್ ಜನರಲ್ಗೆ ಕೊಟ್ಟರು. ಗವರ್ನರ್ ಜನರಲ್ ಏನ್ ಪಡ್ಕೊಂಡ. ಬಟ್ ಹಿಂದೆ ಏನಾಗ್ತಾ ಇತ್ತು, ಆ ಮೂರು ಪ್ರದೇಶಗಳಲ್ಲಿ ಗವರ್ನರ್ ಜನರಲ್ ಏನ್ ಮಾಡ್ತಾ ಇದ್ದ, ಅಲ್ಲೂ ಕೂಡ ನಿರ್ದೇಶನ ಮಾಡ್ತಾ ಇದ್ದ, ನಿಯಂತ್ರಣ ಮಾಡ್ತಾ ಇದ್ದ. ಯಾವ ಪ್ರಾಂತ್ಯಗಳಿಗೆ? ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ. ಆದ್ರೆ ಇಲ್ಲಿ ಇಡೀ ಏನ್ ಮಾಡ್ತಾ ಇದ್ದಾನೆ, ಇಡೀ ಆಲ್ ಓವರ್ ಇಂಡಿಯಾ, ಇಡೀ ಭಾರತಾದ್ಯಂತ ಅವನೇನ್ ಮಾಡ್ಬೋದು, ವ್ಯಾಪಾರಿ ಸರಕುಗಳ ಮೇಲೆ ನಿಯಂತ್ರಣವನ್ನ ಹೇರ್ಬೋದು, ನಿರ್ದೇಶನವನ್ನ ಮಾಡ್ಬೋದು, ಜೊತೆಗೆ ಮೇಲ್ವಿಚಾರಣೆ ಮಾಡುವಂತಹ ಒಂದು ಅಧಿಕಾರವು ಕೂಡ ಅವನಿಗೆ ಸಿಕ್ತು. ಇನ್ನು ಮೂರನೇ ಅಂಶ, ದೇಶೀಯ ಸಂಸ್ಥಾನಗಳ ಜೊತೆಗೆ ಯುದ್ಧ ವಿಷಯಗಳನ್ನು ಬಂಗಾಳದ ಸರ್ಕಾರವೇ
ತೀರ್ಮಾನಿಸುವ ಹಕ್ಕನ್ನ ಇಲ್ಲಿ ಹೊಂದಿತ್ತು. 1833ರ ಕಾಯ್ದೆ ಪ್ರಕಾರ ಇಲ್ಲಿ ಪ್ರಮುಖವಾಗಿ ಸರ್ಕಾರವನ್ನ ಎಲ್ಲಿ ರಚನೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಬಂಗಾಳದಲ್ಲಿ ಸರ್ಕಾರ ಇದೆ. ಆ ಸರ್ಕಾರದ ಪ್ರಕಾರ ಯುದ್ಧ ವಿಷಯಗಳು ಏನಾದ್ರೂ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಥವಾ ಯುದ್ಧ ನಡೀತಾ ಇದೆ ಅಂದ್ರೆ ಅದು ಯಾವ ಸರ್ಕಾರ ತೀರ್ಮಾನ ಮಾಡಬೇಕು? ಬಂಗಾಳದಲ್ಲಿರುವಂತಹ ಬ್ರಿಟಿಷ್ ಸರ್ಕಾರವೇ ತೀರ್ಮಾನ ಮಾಡಬೇಕಾಗಿತ್ತು. ಇನ್ನು 4ನೇದು ಗವರ್ನರ್ ಜನರಲ್ ಅನ್ನು ಕಾರ್ಯಾಂಗ ಸಭೆಯ ಬಹುಮತದ ನಿರ್ಣಯವನ್ನ ತಿರಸ್ಕರಿಸಲು ಇದ್ದ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗಿತ್ತು. ಇಲ್ಲಿ ನೀವು ತಿಳ್ಕೋಬೇಕು, ಇಲ್ಲಿ ಕಾರ್ಯಾಂಗ ಅಂತ ಬಂತು ಅಂದ್ರೆ ಕೇಂದ್ರ ಸರ್ಕಾರದ ಪ್ರಮುಖ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇದರ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಶಾಸಕಾಂಗದ ಕೆಲಸ ಶಾಸನಗಳನ್ನ ರಚಿಸುವಂಥದ್ದು, ಕಾರ್ಯಾಂಗದ ಕೆಲಸ ಅದನ್ನ ಕಾರ್ಯರೂಪಕ್ಕೆ ತರಿಸುವಂಥದ್ದು, ನ್ಯಾಯಾಂಗದ ಕೆಲಸ ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ನ್ಯಾಯ ತೀರ್ಮಾನವನ್ನ ಮಾಡುವಂಥದ್ದು. ಇವತ್ತೂ ಕೂಡ ನಾವು ಕೇಂದ್ರ ಸರ್ಕಾರದಲ್ಲಿ ಈ 3 ಅಂಗಗಳನ್ನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಬಟ್ ಬ್ರಿಟಿಷರು ಈ ಕಾರ್ಯಾಂಗ ಸಭೆ ಅನ್ನೋದನ್ನೇ ಅವರ ಒಂದು ಕಾಲದಲ್ಲಿ ಭಾರತದಲ್ಲಿ ಪರಿಚಯ ಮಾಡಿದ್ರು. ಗವರ್ನರ್ ಜನರಲ್ ಅನ್ನು ಕಾರ್ಯಾಂಗ ಸಭೆಯ ಬಹುಮತದ ನಿರ್ಣಯವನ್ನ ತಿರಸ್ಕರಿಸಲು ಇದ್ದ ಕಾರಣಗಳನ್ನ ಲಿಖಿತ ರೂಪದಲ್ಲಿ ಬರೆಯಬೇಕಾಗಿತ್ತು. ಒಂದು ವೇಳೆ ಗವರ್ನರ್ ಜನರಲ್ ಒಂದು ಕಾರ್ಯಾಂಗ ಸಭೆಯನ್ನ ಕರೆದಿದ್ದಾನೆ, ಸೊ ಅಲ್ಲಿ ಬಹುಮತ ನಿರ್ಣಯ ಆಗ್ಲಿಲ್ಲ. இப்போ ರಾಜ್ಯಶಾಸ್ತ್ರದಲ್ಲಿ ಬಹುಮತ ಅಂದ್ರೆ ಏನು ಅಂತ ನೋಡಿದಿರ, ಅಂದ್ರೆ ಸಂಪೂರ್ಣವಾಗಿ ಅವನ ಮಾತುಗಳಿಗೆ ಯಾವುದೇ ರೀತಿಯಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾನೆ, ಅವನ ಮಾತುಗಳನ್ನ ಒಪ್ಕೊಳ್ಳುವಂಥದ್ದು. ಒಂದು ವೇಳೆ ಅವನು ನಡೆಸ್ತಾ ಇದ್ದಂತಹ ಆಡಳಿತ ಸರಿ ಇಲ್ಲ ಅಂತ ಏನಾದ್ರೂ ಕಂಡು ಬಂದ್ರೆ ಅದನ್ನ ಬಾಯಿ ಮಾತಲ್ಲಿ ಹೇಳಂಗಿರಲಿಲ್ಲ. ಅದೇನ್ ಮಾಡ್ಬೇಕಿತ್ತು? ಲಿಖಿತ ರೂಪದಲ್ಲಿ ಬರೆದು ಅದಕ್ಕೆ ಕಾರಣವನ್ನ ಕೊಟ್ಟು ಆ ಪತ್ರವನ್ನ ಸಲ್ಲಿಸಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಈ 1833ರ ಕಾಯ್ದೆಯಲ್ಲಿ ಅದನ್ನ ಪರಿಚಯ ಮಾಡಿದ್ರು. ಇನ್ನು ಮತ್ತೊಂದು 5ನೇ ಅಂಶ ಏನಪ್ಪಾ ಅಂದ್ರೆ ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಎನ್ನುವುದನ್ನ ಈ ಕಾಯ್ದೆ ನಿರ್ದೇಶಿಸಿತು. ನೋಡಿ, ಪ್ರಮುಖವಾಗಿ ಅವನು ಯಾವ ಧರ್ಮದಲ್ಲಿ ಹುಟ್ಟಿದಾನೆ, ಅವನು ಯಾವ ಬಣ್ಣದಲ್ಲಿದ್ದಾನೆ, ಅವನು ಕಪ್ಪ, ಬಿಳಿಯನ, ಈ ರೀತಿ ಎಲ್ಲ, ಜೊತೆಗೆ ಹುಟ್ಟಿನ ಅವನು ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ, ಈ ಜಾತಿಯ ಆಧಾರದ ಮೇಲೆ ಯಾವುದೇ ಒಂದು ತಾರತಮ್ಯ ಮಾಡುವಂತಿಲ್ಲ ಎನ್ನುವುದನ್ನ ಈ ಕಾಯ್ದೆಯು ಸ್ಪಷ್ಟಪಡಿಸ್ತಾ ಇತ್ತು. ಬಟ್ ಇಲ್ಲಿಯವರೆಗೂ ಏನ್ ನಡೀತಾ ಇತ್ತು? ಧರ್ಮದ ಆಧಾರದ ಮೇಲೆ ತಾರತಮ್ಯ ನಡೀತಾ ಇತ್ತು, ಜಾತಿ ಆಧಾರದ ಮೇಲೆ ತಾರತಮ್ಯ ನಡೀತಾ ಇತ್ತು, ಬಣ್ಣದ ಆಧಾರದ ಮೇಲೂ ಕೂಡ ತಾರತಮ್ಯ ನಡೀತಾ ಇತ್ತು. ಆದ್ರೆ 1833ರ ಈ ಚಾರ್ಟರ್ ಕಾಯ್ದೆ ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನ ಮಾಡುವ ಹಾಗಿಲ್ಲ ಅನ್ನೋದನ್ನ ನಿರ್ದೇಶಿಸಿತು. ಗವರ್ನರ್ ಜನರಲ್ ಅನ್ನು ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತ ಸದಸ್ಯನನ್ನ ನೇಮಕ ಮಾಡಿಕೊಳ್ಳಬಹುದಾಗಿತ್ತು. ನೋಡಿ, ಗವರ್ನರ್ ಜನರಲ್ ಯಾರಿದ್ದ? ಲಾರ್ಡ್ ವಿಲಿಯಂ ಬೆಂಟಿಂಗ್. ಅವನೇನ್ ಮಾಡ್ತಾ ಇದ್ದ ಅಂದ್ರೆ ಈ ಕಾರ್ಯಾಂಗ ಒಂದು ಸಭೆ ಇದೆ, ಆ ನ್ಯಾಯಾಂಗ ಸಭೆಗೆ ಉತ್ತಮವಾದಂತಹ ನ್ಯಾಯಾಧೀಶರು ಬೇಕು, ಪರಿಣಿತರು ಬೇಕು. ಆ ಪರಿಣಿತರನ್ನ ನೇಮಕ ಮಾಡಿಕೊಳ್ಳುವಂತಹ ಅಥವಾ ನ್ಯಾಯಾಂಗ ಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅಷ್ಟು ಜವಾಬ್ದಾರಿ ಯಾರಿಗಿರ್ತಾ ಇತ್ತು ಅಂದ್ರೆ ಆ ಒಂದು ಗವರ್ನರ್ ಜನರಲ್ನಿಗೆ ಇತ್ತು. ಇನ್ನು 7ನೇ ಅಂಶ, ಎಲ್ಲಾ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿಯನ್ನ ನೀಡಲಾಯಿತು. ನೋಡಿ, ಇಲ್ಲಿ ಯಾವಾಗ 1833ರಲ್ಲಿ ಈ ಭಾರತಕ್ಕೆ ಎಲ್ಲಾ ಕಂಪನಿಗಳು ಬಂದು ವ್ಯಾಪಾರ ನಡೆಸಬಹುದು ಅಂತ ಒಂದು ಪರವಾನಗಿಯನ್ನ ಕೊಟ್ಟರು, ಭಾರತದಲ್ಲಿದ್ದಂತಹ ಗುಡಿ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು ಎಲ್ಲವೂ ಕೂಡ ಅವನತಿಯನ್ನ ಹೊಂದವೆ. ಅವನತಿಯನ್ನ ಹೊಂದೋದ್ರ ಮುಖಾಂತರ ಭಾರತದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಒಂದು ಉಗಮ ಆಗುತ್ತೆ. ಯಾವಾಗ ಒಂದು ಕಾರಣಕ್ಕೋಸ್ಕರ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳು ಯಾವ ಕಂಪನಿಗಳಾದ್ರೂ ಹೋಗಿ ಭಾರತದಲ್ಲಿ ವ್ಯಾಪಾರ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ. ಬಟ್ ಭಾರತದಲ್ಲಿದ್ದಂತಹ ಕಾಟೇಜ್ ಇಂಡಸ್ಟ್ರಿಗಳು ಮೀನ್ಸ್ ಸಣ್ಣ ಪುಟ್ಟ ಗೃಹ ಕೈಗಾರಿಕೆಗಳ ಅವನತಿಯನ್ನ ಹೊಂದಿ ದೊಡ್ಡ ದೊಡ್ಡ ಕೈಗಾರಿಕೆಗಳ ಉಗಮ ಆಯಿತು. ಇದಿಷ್ಟು ಪ್ರಮುಖವಾಗಿ 1833ರ ಒಂದು ಚಾರ್ಟರ್ ಆಕ್ಟ್, 1833ರ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳು. ಅರ್ಥ ಆಗ್ತಿದೆಯಲ್ಲ? ಒಂದು ಕಾಯ್ದೆ ಮತ್ತೊಂದು ಕಾಯ್ದೆಗೂ ಲಿಂಕ್ ಕೊಡ್ತಾ ಹೋಗ್ತಾ ಇದೆ. ಇಲ್ಲಿ ಒಂದು ಕಾಯ್ದೆಯಲ್ಲಿದ್ದಂತಹ ಅಂಶಗಳೇ ಬೇರೆ, ಮತ್ತೊಂದು ಕಾಯ್ದೆಯಲ್ಲಿದ್ದಂತಹ ಅಂಶಗಳು ಬೇರೆ. ಇಲ್ಲಿ ಭಾರತೀಯರು ಕೂಡ ಸಮಾಧಾನ ಆಗ್ಬೇಕು, ಈಸ್ಟ್ ಇಂಡಿಯಾ ಕಂಪನಿ ಕೂಡ ಸಮಾಧಾನ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬ್ರಿಟನ್ ಸರ್ಕಾರ ಏನ್ ಮಾಡ್ತಾ ಇದೆ? ಈ ಕಾಯ್ದೆಗಳನ್ನ ಪರಿಚಯ ಮಾಡ್ತಾ ಹೋಗ್ತು. ಇನ್ನು ಮುಂದಿನ ಅತ್ಯಂತ ಪ್ರಮುಖವಾದಂತಹ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ 1858. ಇದರಲ್ಲಿದ್ದಂತಹ ಪ್ರಮುಖ ಅಂಶಗಳು ಏನು ನೋಡಿ. ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳಿಸಿ ಭಾರತವನ್ನ ರಾಣಿಯರ ಆಡಳಿತಕ್ಕೆ ನೇಮಿಸಲಾಯಿತು. ಇಷ್ಟು ತನಕ ಭಾರತದಲ್ಲಿ ಏನಿತ್ತು? ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ನಡೀತಾ ಇತ್ತು. ಬಟ್ ಈ 1858ರ ಒಂದು
ಕಾಯ್ದೆಯ ಪ್ರಕಾರ ಇಡೀ ಒಂದು ಕಂಪನಿ ಅಧಿಕಾರವನ್ನ ಮೊಟಕುಗೊಳಿಸಿ ಅದನ್ನ ಯಾರಿಗೆ ಕೊಟ್ಟರು ಅಂದ್ರೆ ಬ್ರಿಟನ್ ರಾಣಿ ನೋಡಿ, ಬ್ರಿಟಿಷ್ ಇಂಡಿಯಾ ಕಂಪನಿ ಅದರ ಆಡಳಿತ ಭಾರತದಲ್ಲಿ ಮುಕ್ತಾಯವಾಗ್ತು. ಅದರ ಬದಲಾಗಿ ಯಾರು ಬಂದ್ರು ಅಲ್ಲಿ ಆಡಳಿತಕ್ಕೆ? ರಾಣಿಯರ ಆಡಳಿತ ಭಾರತದಲ್ಲಿ ಪ್ರಾರಂಭವಾಯಿತು. ಅಂದ್ರೆ ಬ್ರಿಟನ್ ರಾಣಿ ಭಾರತಕ್ಕೆ ಬಂದು ಆಡಳಿತ ನಡೆಸ್ತಾ ಇಲ್ಲ, ಬಟ್ ಅಲ್ಲೇ ಇದ್ಕೊಂಡು ಏನ್ ಮಾಡ್ತಾ ಇಲ್ಲ, ನಿರ್ದೇಶನವನ್ನ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಕೊಟ್ರು. ಇನ್ನು ಎರಡನೇ ಅಂಶ, ಗವರ್ನರ್ ಜನರಲ್ ಹುದ್ದೆಯ ಪದನಾಮವನ್ನ ಬದಲಾಯಿಸಿ. ನೋಡಿ, ಇಲ್ಲಿ ತನಕ ಗವರ್ನರ್ ಜನರಲ್ ಹುದ್ದೆ ಇತ್ತು. ಏನು ಗವರ್ನರ್ ಜನರಲ್ ಯಾರಾಗಿದ್ರು? ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿದ್ದ. ಆ ಗವರ್ನರ್ ಜನರಲ್ ಹುದ್ದೆ ಅನ್ನೋದನ್ನೇ ಬದಲಾವಣೆ ಮಾಡಿ ಹೊಸದಾಗಿ ಒಂದು ಪದವನ್ನ ಪರಿಚಯ ಮಾಡಿದ್ರು, ವೈಸರಾಯ್ ಅಥವಾ ರಾಯಭಾರಿ ಅಂತ ಕರಿತೇವೆ. ಆ ವೈಸರಾಯ್ ಎಂಬವನ್ನ ಪದವನ್ನ ನೀಡಿದ್ರು. ಮೊಟ್ಟ ಮೊದಲ ವೈಸರಾಯ್ ಆಗಿ ಭಾರತಕ್ಕೆ ಬರ್ತಾನೆ. ನೋಡಿ, ಮೊಟ್ಟ ಮೊದಲ ವೈಸರಾಯ್ ಅವನು ಭಾರತದಲ್ಲಿ ನೇಮಕಗೊಳ್ಳೋದ್ರ ಜೊತೆಗೆ ಈ ಗವರ್ನರ್ ಜನರಲ್ ಅನ್ನೋ ಪದನಾಮಕ್ಕೆ ಬದಲಾಗಿ ಈ ವೈಸರಾಯ್ ಅನ್ನೋವನ್ನ ಪದವನ್ನ ಬದಲಾವಣೆ ಮಾಡಿದ್ರು. ಮೊಟ್ಟ ಮೊದಲ ವೈಸರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ಇಲ್ಲಿ ನೇಮಕಗೊಳ್ತಾನೆ. ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. ಮೊಟ್ಟ ಮೊದಲ ವೈಸರಾಯ್ ಲಾರ್ಡ್ ಕ್ಯಾನಿಂಗ್ ಇಲ್ಲಿ ನೇಮಕಗೊಂಡ. ಇನ್ನು ಮತ್ತು ಮೂರನೇ ಅಂಶ ಏನಿತ್ತು ಇಲ್ಲಿ ನೋಡ್ತಾ ಹೋದ್ರೆ ನೋಡಿ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನ ಬ್ರಿಟಿಷ್ ಸರ್ಕಾರ ಸೃಷ್ಟಿಸಿ ಇವರ ಭಾರತದ ಆಡಳಿತವನ್ನ ನೋಡಿಕೊಳ್ಳಲು ಜವಾಬ್ದಾರಿಯನ್ನ ಹೊಂದಿದ್ರು. ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನೋ ಒಂದು ಕಾರ್ಯದರ್ಶಿ ಮಂಡಳಿಯನ್ನ ಭಾರತಕ್ಕೆ, ಒಂದಷ್ಟು ಜನರ ಒಂದು ಸಮಿತಿ ಭಾರತಕ್ಕೆ ಬರುತ್ತೆ. ಆ ಭಾರತಕ್ಕೆ ಬಂದು ಅವರ ಆಡಳಿತವನ್ನ ಇಲ್ಲಿ ನಡೆಸ್ತಾ ಹೋದ್ರು. ಇದು ಯಾರೋ ಅನುಮತಿಯನ್ನ ಕೊಟ್ಟಿರುವಂತದ್ದು? ಇಂಗ್ಲೆಂಡಿನ ರಾಣಿ ಇದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಇಲ್ಲಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಏನಾಗಿದೆ? ಕೇವಲ ವ್ಯಾಪಾರವನ್ನ ಮಾಡೋಕ್ಕೋಸ್ಕರ ಮಾತ್ರ ಈಸ್ಟ್ ಇಂಡಿಯಾ ಕಂಪನಿ ಇದೆ. ಬಟ್ ಅದಕ್ಕೆ ಬದಲಾಗಿ ಇಲ್ಲಿ ರಾಣಿಯರ ಆಡಳಿತ ನಡೀತಾ ಇದೆ. ಆ ರಾಣಿ ಒಂದಷ್ಟು ಜನರನ್ನ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ ಹೇಳಿ ಒಂದು ಕಾರ್ಯದರ್ಶಿ ಮಂಡಳಿನ ನೇಮಕ ಮಾಡಿ ಅಷ್ಟು ಜನರನ್ನ ಭಾರತಕ್ಕೆ ಕಳಿಸ್ತು. ಇವರಿಗೆ ಸಹಾಯ ಮಾಡಲು 15 ಸದಸ್ಯರನ್ನೊಳಗೊಂಡ ಭಾರತ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂತು. ಭಾರತದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಒಂದು 15 ಜನರನ್ನೊಳಗೊಂಡಂತಹ ಒಂದು ಸದಸ್ಯರ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಬಂದಂತಹ ಪ್ರಮುಖ ಒಂದು ಸೆಕ್ರೆಟರಿ ಮೀನ್ಸ್ ಕಾರ್ಯದರ್ಶಿಗಳು ಯಾರು ಅಂತ ನೋಡ್ತಾ ಹೋದ್ರೆ ನೋಡಿ, ಇಷ್ಟು ಜನ ಒಂದು ಸೆಕ್ರೆಟರೀಸ್ ಆಫ್ ಸ್ಟೇಟ್ ಫಾರ್ ಇಂಡಿಯಾ 1858 to 1837 ಇಲ್ಲಿದೆ ನೋಡಿ. ಇಷ್ಟು ಜನರು ಭಾರತಕ್ಕೆ ಬಂದ್ರು. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಸರಾಯಾಗಿ ಲಾರ್ಡ್ ಕ್ಯಾನಿಂಗ್ ಭಾರತಕ್ಕೆ ನೇಮಕಗೊಳ್ತಾನೆ. ನೆಕ್ಸ್ಟ್ ಅತ್ಯಂತ ಪ್ರಮುಖವಾದಂತಹ ಮತ್ತೊಂದು ಕಾಯ್ದೆ 1861 ಭಾರತೀಯ ಪರಿಷತ್ ಕಾಯ್ದೆ. ಈ ಕಾಯ್ದೆಯು 1857 ಘಟನೆಯ ನಂತರ ಜಾರಿಗೊಂಡ ಪ್ರಮುಖ ಕಾಯ್ದೆ ಆಗಿತ್ತು. ಏನು 1857 ಘಟನೆ? 1857 ಏನ್ ನಡೆದಿತ್ತು ಹಾಗಾದ್ರೆ ಒಂದ್ಸಲ ರೀಕಾಲ್ ಮಾಡ್ಕೋಬೇಕು. ಏನದು? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಈ ಘಟನೆಯ ನಂತರ ಈ ಒಂದು ಕಾಯ್ದೆ ಜಾರಿಗೊಳ್ಳುತ್ತೆ. ಏನಪ್ಪಾ ಅಂದ್ರೆ ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನ ಕಲ್ಪಿಸಲಾಯಿತು. ಇಲ್ಲಿಂದ ಮುಂದೆ ಬರುವಂತಹ ಕಾಯ್ದೆಗಳು ಎಲ್ಲೋ ಒಂದು ಕಡೆ ಭಾರತೀಯರಿಗೆ ಅನುಕೂಲವನ್ನ ಮಾಡಿಕೊಡ್ತು ಅನ್ನೋದನ್ನ ನೋಡ್ಬೋದು. ಇಲ್ಲಿ ತನಕ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳಲ್ಲಿ ಭಾರತದ ಯಾವುದೇ ಸದಸ್ಯನನ್ನ ನೇಮಕ ಮಾಡ್ಕೊಳ್ತಾ ಇರಲಿಲ್ಲ. ಬಟ್ ಇಲ್ಲಿ ಭಾರತೀಯರಿಗೆ ಶಾಸನವನ್ನ ರೂಪಿಸುವಂತಹ, ಯಾವುದೇ ರೀತಿಯಂತಹ ಕಾಯ್ದೆಗಳನ್ನ ರೂಪಿಸುವಂತಹ ಒಂದು ಸಣ್ಣ ಅಧಿಕಾರವನ್ನ ನೀಡಲಾಯಿತು. ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಪಾಲಿಸಿ ಆಫ್ ಅಸೋಸಿಯೇಷನ್ಸ್ ಎಂದು ಇದನ್ನ ಕರೆಯಲಾಯಿತು. ಯಾವ ಒಂದು ಕಾಯ್ದೆ ಪ್ರಕಾರ? 1861 ಭಾರತೀಯ ಪರಿಷತ್ ಕಾಯ್ದೆಯ ಪ್ರಕಾರ. ಇನ್ನು ಎರಡನೇದು, ವೈಸರಾಯ್ ಕೌನ್ಸಿಲ್ಗೆ ಭಾರತೀಯರನ್ನ ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡಲಾಯಿತು. ಅಧಿಕಾರೇತರ ಅಂದ್ರೆ ಅಧಿಕಾರ ಮೀನ್ಸ್ ಏನು? ಅಧಿಕಾರೇತರ ಅಂದ್ರೆ ನೋಡಿ, ಆ ವೈಸರಾಯ್ ಕೌನ್ಸಿಲ್ಗೆ ಭಾರತೀಯರನ್ನ ಅಧಿಕಾರೇತರವಾಗಿ ಅಂದ್ರೆ ಯಾವ ಅಧಿಕಾರವನ್ನ ಕೊಡಬೇಕು ಅಥವಾ ಅಧಿಕಾರವನ್ನ ಕೊಡಬಾರ್ದ ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಆ ಶಾಸನ ಅಥವಾ ಶಾಸನ ಸಭೆಯಲ್ಲಿ ಅವರನ್ನ ಭಾರತೀಯರನ್ನ ಏನ್ ಮಾಡ್ತಾ ಹೋದ್ರು? ನೇಮಕ ಮಾಡ್ತಾ ಹೋದ್ರು. ಮತ್ತೊಂದು, ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡಲಾಯಿತು. ನೀವು ಆಲ್ರೆಡಿ ರಾಜ್ಯಶಾಸ್ತ್ರದಲ್ಲಿ ನೋಡ್ತಾ ಹೋಗ್ತೀರಾ. ಸುಗ್ರೀವಾಜ್ಞೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದು. ಈ ರಾಜಕೀಯ ಒಂದು ಚಟುವಟಿಕೆಗಳಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ತುಂಬಾ ಕ್ರಿಟಿಕಲ್ ಸಿಚುಯೇಷನ್ಸ್ ಹೋಗಿದೆ ಅಂದ್ರೆ ಅಂತ ಸಂದರ್ಭದಲ್ಲಿ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಸಂಪೂರ್ಣವಾಗಿ ಏನಾದ್ರೂ ಬದಲಾವಣೆ ಮಾಡೋದು,
ತುರ್ತು ಪರಿಸ್ಥಿತಿ. ಯಾವ ಒಂದು ಕಾಲದಲ್ಲಿ ಆಗಿತ್ತು ತುರ್ತು ಪರಿಸ್ಥಿತಿ? ಇಂದಿರಾ ಗಾಂಧಿ ಅವರ ಒಂದು ಪೀರಿಯಡ್ ಅಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿತ್ತು. ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರ ವಿಷಯಕ್ಕೆ ಬಂದರೂ ಕೂಡ ಅಲ್ಲಿ ನಾವು ತುರ್ತು ಪರಿಸ್ಥಿತಿಯನ್ನು ನೋಡ್ತೇವೆ. ಅದನ್ನ ಸುಗ್ರೀವಾಜ್ಞೆ ಹೊರಡಿಸೋಕೆ ಸಂಪೂರ್ಣ ಅಧಿಕಾರ ಯಾರಿಗೆ ನೀಡಲಾಯಿತು? ಇಲ್ಲಿ ಗವರ್ನರ್ ಜನರಲ್ನಿಗೆ ನೀಡಲಾಯಿತು. 1892ರ ಭಾರತೀಯ ಪರಿಷತ್ ಕಾಯ್ದೆ ಮತ್ತೊಂದು ಪ್ರಮುಖವಾದಂತಹ ಕಾಯ್ದೆ ಅಂದ್ರೆ 1892ರ ಭಾರತೀಯ ಪರಿಷತ್ ಕಾಯ್ದೆ. ಅಂದ್ರೆ ಇಲ್ಲಿ ಪ್ರತಿಯೊಂದು ಕಾಯ್ದೆಗಳು ಕೂಡ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಬಟ್ ಆದ್ರೆ ಆ ಕಾಯ್ದೆ ಅದರದಂತಹ ಒಂದು ಪ್ರಾಮುಖ್ಯತೆಯನ್ನು ಅಲ್ಲಿ ಪಡ್ಕೊಂಡಿರೋದನ್ನ ನೋಡ್ಬೋದು. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನಿತ್ತು ನೋಡಿ ಮಕ್ಕಳೇ. ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನ ಅಧಿಕಗೊಳಿಸಲಾಯಿತು. ನಾವಿವತ್ತು ಮಾಡ್ಕೊಂಡಿದೀವಿ ಏನಂತ? ಸ್ಟೇಟ್ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಮಾಡ್ಕೊಂಡಿದೀವಿ. ಆದ್ರೆ ಬ್ರಿಟಿಷ್ ಸರ್ಕಾರದ 1892ರ ಭಾರತೀಯ ಪರಿಷತ್ ಕಾಯ್ದೆಯಲ್ಲಿ ಏನಂತ ಮಾಡ್ಕೊಂಡಿದೆ ಅಂದ್ರೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಪ್ರಾಂತೀಯ, ಸ್ಟೇಟ್ಗೆ ಬದಲಾಗಿ ಏನ್ ಮಾಡ್ಕೊಂಡಿದ್ರು ಅವರು? ಪ್ರಾಂತೀಯ ಅನ್ನೋ ಎರಡು ಭಾಗಗಳನ್ನ ಮಾಡ್ಕೊಂಡಿದ್ರು. ಒಂದು ಕೇಂದ್ರ ಭಾಗ, ಮತ್ತೊಂದು ಪ್ರಾಂತೀಯ ಭಾಗ. ಆ ಭಾಗಗಳಲ್ಲಿ ಶಾಸನಗಳಲ್ಲಿ ಹೆಚ್ಚುವರಿ ಸದಸ್ಯರನ್ನ, ಯಾರನ್ನ? ಭಾರತೀಯರನ್ನ ಸದಸ್ಯರನ್ನ ನೇಮಕ ಮಾಡ್ಕೋಬೇಕು ಅಂತ ಅನುಮತಿ ಕೊಟ್ರಲ್ಲ, ಅದರ ಆಧಾರದ ಮೇಲೆ ಕೇಂದ್ರ ಮತ್ತು ಪ್ರಾಂತೀಯ ಸಭೆಯಲ್ಲಿ ಆ ಒಂದು ಅಧಿಕಾರವನ್ನ ಶಾಸನ ಸಭೆಯಲ್ಲಿ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸ್ತಾ ಹೋದ್ರು. ಇನ್ನು ಎರಡನೇದು, ಶಾಸನ ಸಭೆಯು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೇವೆ. ಆ ಅಧಿಕಾರವನ್ನ ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವ ಅಧಿಕಾರವನ್ನ ನೀಡಲಾಯಿತು. ಬಜೆಟ್ ಅಂದ್ರೆ ಏನು ತಿಳ್ಕೊಬೇಕು, ನೀವು ತಿಳ್ಕೊಂಡಿದ್ದೀರಾ ಆಲ್ರೆಡಿ. ಆ ಬಜೆಟ್ ಅಂದ್ರೆ ಏನು ಅಂತಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಆದಾಯ ಬರ್ತಾ ಇದೆ ಸರ್ಕಾರಕ್ಕೆ, ಎಷ್ಟು ವೆಚ್ಚ ಆಗ್ತಾ ಇದೆ, ಇನ್ನು ಎಷ್ಟು ಸಾಲ ಇದೆ, ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಆ ಒಂದು ಬಜೆಟ್ ಮಂಡನೆಯಲ್ಲಿ ಮಾಡ್ತಾರೆ. ಆ ಬಜೆಟ್ ಬಗ್ಗೆ ಚರ್ಚಿಸುವಂತಹ ಅಧಿಕಾರವನ್ನ ಇಲ್ಲಿ ಭಾರತೀಯರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಯಿತು. ಇನ್ನು ಮೂರನೇದು, 6 ದಿನಗಳ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಗಳ ವಿಷಯಗಳ ಬಗ್ಗೆ ಶಾಸನ ಸಭೆಯ ಸದಸ್ಯರು ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಹಕ್ಕನ್ನು ಕೂಡ ಇಲ್ಲಿ ಬ್ರಿಟನ್ ಸರ್ಕಾರ ಒಂದು ಒದಗಿಸ್ಕೊಡ್ತು. ಏನಪ್ಪಾ ಅಂದ್ರೆ 6 ದಿನಗಳ ಮುಂಚೆ ಏನು ಬಜೆಟ್ ಮಂಡನೆ ಆಗ್ತಾ ಇದೆಯೋ ಅದಕ್ಕಿಂತ 6 ದಿನಗಳ ಮುಂಚೆ ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಒಪಿನಿಯನ್ ತಗೋಬೇಕೀಗ. ಸಾರ್ವಜನಿಕರು ಏನು ಸರ್ಕಾರ ನಡೆಸ್ತಾ ಇರುವಂತ ಸರಿಯಾ ಇಲ್ವಾ ಅನ್ನೋದು ತಿಳ್ಕೊಬೇಕಾದ್ರೆ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಶಾಸನ ಸಭೆಯ ಸದಸ್ಯರು ಏನ್ ಮಾಡ್ಬೇಕು? ಆ ಒಂದು ಸಾರ್ವಜನಿಕರಿಂದ ಕೆಲವೊಂದು ಪ್ರಶ್ನೆಗಳನ್ನ ಕಲೆ ಹಾಕುವಂತಹ ಒಂದು ವ್ಯವಸ್ಥೆಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು. ಲೆಜಿಸ್ಲೇಟಿವ್ ಕೌನ್ಸಿಲ್ ನೋಡಿ ಇಲ್ಲಿ ನಡೀತಾ ಇರುವಂತದ್ದು ಮೀನ್ಸ್ ಸಾರ್ವಜನಿಕರಿಂದ ಒಂದು ಪ್ರಶ್ನೆಗಳನ್ನ ಸ್ವೀಕಾರ ಮಾಡಿ ಆ ಪ್ರಶ್ನೆಗೆ ತಕ್ಕಂತೆ ಚರ್ಚೆ ನಡೆಸ್ತಾ ಇರುವಂತದ್ದು. ಮತ್ತೊಂದು ಲೆಜಿಸ್ಲೇಟಿವ್ ಕೌನ್ಸಿಲ್, ಶಾಸನ ಸಭೆಯ ಒಂದು ಚಿತ್ರ. ಇವತ್ತೆಲ್ಲ ನೀವು ರಾಜಕೀಯ ಒಂದು ಪಕ್ಷಗಳ ಒಂದು ತೀರ್ಮಾನ ನಡಿಬೇಕಾದ್ರೆ ಲೆಜಿಸ್ಲೇಟಿವ್, ಜುಡಿಷಿಯರಿ ಅಂಡ್ ಎಕ್ಸಿಕ್ಯೂಟಿವ್ ಮೀನ್ಸ್ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ವಿಧಾನಗಳಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ನೀವು ಸಾಮಾನ್ಯವಾಗಿ ಈ ಸಮೂಹ ಮಾಧ್ಯಮಗಳಲ್ಲಿ ನೀವು ಅದನ್ನ ನೋಡೇ ಇರ್ತೀರಾ. ಮುಂದಿನ ಒಂದು ಕಾಯ್ದೆ 1909ರ ಭಾರತೀಯ ಪರಿಷತ್ ಕಾಯ್ದೆ. ಈ 1909ರ ಭಾರತೀಯ ಪರಿಷತ್ ಕಾಯ್ದೆಗೆ ಮತ್ತೊಂದು ಹೆಸರಿದೆ, ಅದೇ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತಾನೂ ಕೂಡ ಇದನ್ನ ಕರಿತೇವೆ. ಯಾಕೆ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆಯನ್ನ 1909ರ ಪರಿಷತ್ ಕಾಯ್ದೆ ಅಂತ ಕರಿತೇವೆ ಅಂತ ಹೇಳೋದಾದ್ರೆ ಅದಕ್ಕೆ ಆದಂತಹ ಪ್ರಮುಖವಾದಂತಹ ಕಾರಣ ಇದೆ. ಅದೇನು ಅಂತ ನೋಡೋಣ. ಈ 1909ರ ಪರಿಷತ್ ಕಾಯ್ದೆಯಲ್ಲಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿತ್ತು? ಮೊದಲನೇದು, ಈ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ, ನಾನು ಹೇಳಿದಾಗೆ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತಲೂ ಕರಿತೇವೆ. ಯಾಕಪ್ಪ ಅಂದ್ರೆ ನೋಡಿ, ಲಾರ್ಡ್ ಮಿಂಟೋ ಭಾರತದ ವೈಸರಾಯ್, 2ನೇ ವೈಸರಾಯ್ ಆಗಿ ಕ್ಯಾನಿಂಗನ ನಂತರದಲ್ಲಿ ಲಾರ್ಡ್ ಮಿಂಟೋ ಭಾರತದ ವೈಸರಾಯ್ ಆಗಿ ಬರ್ತಾನೆ. ಲಾರ್ಡ್ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್, ಕಾರ್ಯದರ್ಶಿ ಮಂಡಳಿ ಇದೆಯಲ್ಲ ಅದರ ಒಂದು ಕಾರ್ಯವನ್ನು ನಿರ್ವಹಿಸೋಕೆ ಈ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯನಿರ್ವಹಿಸೋಕೆ ಬಂದ. ಅದೇ ಸಂದರ್ಭದಲ್ಲಿ ಈ 1909ರ ಕಾಯ್ದೆ ಬಂತು. ಅದಕ್ಕೋಸ್ಕರ ಇದನ್ನ ಮಿಂಟೋ ಮಾರ್ಲೆ ಆಕ್ಟ್ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತಾನೂ ಕೂಡ ನಾವಲ್ಲಿ ಕರಿತೇವೆ. ಇನ್ನು ಎರಡನೇದು, ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ನೋಡಿ, ಶಾಸನ ಸಭೆಯಲ್ಲಿ ಸದಸ್ಯರನ್ನ ನೇಮಕ ಮಾಡ್ಕೋಬಹುದು ಅಂತ ಹೇಳಿ ಇಂದಿನ ಒಂದು ಕಾಯ್ದೆ ತಿಳಿಸ್ತಾ ಇತ್ತು. ಕೇವಲ 16 ಒಂದು ಸದಸ್ಯರನ್ನ ನೇಮಕ ಮಾಡ್ಕೊಂಡಿದ್ರು. ಬಟ್ ಈ ಕಾಯ್ದೆ 1909ರಲ್ಲಿ ಮಿಂಟೋ ಮಾರ್ಲೆ ಬಂದ ಮೇಲೆ 16ರಿಂದ ಈ ಸದಸ್ಯರ ಸಂಖ್ಯೆಯನ್ನ
60ಕ್ಕೆ ಹೆಚ್ಚಿಸಲಾಗಿತ್ತು. ಇನ್ನು ಮೂರನೇದು, ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನ ಹೆಚ್ಚಿಸಲಾಗಿತ್ತು. ಹಾಗಾದ್ರೆ 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಎಲ್ಲಿ ಸರ್ ಅಂತ ಕೇಳ್ಬೋದು ನೀವು. ಆದ್ರೆ ಎಲ್ಲಿ? ಅದು ಕೇಂದ್ರ ಭಾಗದಲ್ಲಿ. ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ಪ್ರಾಂತ್ಯಗಳು ಅಂತ ಎರಡು ಭಾಗವನ್ನ ಮಾಡ್ಕೊಂಡಿದ್ರಲ್ಲ, ಆ ಕೇಂದ್ರ ಭಾಗದಲ್ಲಿ 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಅದೇ ರೀತಿ ಪ್ರಾಂತ್ಯಗಳಲ್ಲೂ ಕೂಡ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಯನ್ನ ಹೆಚ್ಚು ಮಾಡೋಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ರು. ಇನ್ನು ನಾಲ್ಕನೇದು, ಮೊದಲ ಬಾರಿಗೆ ವೆರಿ ಇಂಪಾರ್ಟೆಂಟ್ ತಿಳ್ಕೋಬೇಕಾದಂಥದ್ದು, ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನ ಕೊಟ್ಟಿದ್ದೆ ಈ ಒಂದು 1909 ಭಾರತೀಯ ಪರಿಷತ್ ಕಾಯ್ದೆ. ಇಲ್ಲಿ ಭಾರತದಲ್ಲಿ ಚುನಾವಣೆ ಅಂದ್ರೆ ಏನು ಅನ್ನೋದು ಪ್ರಾರಂಭ ಆಗಿದ್ದೆ ಈ ಚುನಾವಣೆ ಮೂಲಕ. ಮೊದ್ಲೇನ್ ಮಾಡ್ತಾ ಇದ್ರು? ಹಾಗಾದ್ರೆ ಇದಕ್ಕೆ ಮೊದಲು ಏನ್ ಮಾಡ್ತಾ ಇದ್ರು ಸರ್? ಶಾಸನ ಸಭೆಗೆ ಆಯ್ಕೆ ಮಾಡ್ಕೋಬೇಕಾದ್ರೆ ಅವರ ಒಂದು ಪರಿಣಿತಿಯನ್ನ ನೋಡಿ ಅಥವಾ ಅವರ ಒಂದು ಟ್ಯಾಲೆಂಟ್ ಅನ್ನ ನೋಡಿ ಈ ಒಂದು ಸಭೆಗೆ ಏನ್ ಮಾಡ್ತಾ ಇದ್ರು? ಆಯ್ಕೆ ಮಾಡ್ಕೊಳ್ತಾ ಇದ್ರು. ಬಟ್ ಇಲ್ಲ, ಹಾಗಲ್ಲ. ಚುನಾವಣೆಯನ್ನ ಮಾಡೋದ್ರ ಮುಖಾಂತರ ಇಲ್ಲಿ ಸದಸ್ಯನಾಗ ಬಯಸಿದ್ರೆ ಅವನನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಅವನ್ನ ಗೆಲ್ಲಿಸಿ ಅವನ ಆಯ್ಕೆ ಆಗುವಂತ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಳ್ಳಲಾಗಿತ್ತು. ಇನ್ನು ಐದನೇದು ಪ್ರಮುಖವಾದಂತಹ ಅಂಶ ನೀವು ಗಮನಿಸಬೇಕು ನೋಡಿ. ಇಷ್ಟು ಅಂಶಗಳು ಪರವಾಗಿಲ್ಲ, ಭಾರತೀಯರಿಗೆ ಏನೋ ಸ್ಥಾನಮಾನ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಬಟ್ ಇಲ್ಲೇನ್ ಮಾಡಿದ್ರು? ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಇಲ್ಲಿ ನೀವು ಯಾವ ಅಂಶವನ್ನ ಗಮನಿಸಬಹುದು ಅಂತಂದ್ರೆ, ಡಿವೈಡಿಂಗ್ ರೂಲ್ ಪಾಲಿಸಿ, ಒಡೆದು ಆಳುವಂತಹ ನೀತಿ. ಯಾಕೆ? ಭಾರತದಲ್ಲಿ ಯಾರು ಒಗ್ಗಟ್ಟಿದ್ದಾರೆ? ಹಿಂದೂ ಮತ್ತು ಮುಸ್ಲಿಮರು ಬಲಿಷ್ಠವಾದಂತಹ ಒಂದು ಒಗ್ಗಟ್ಟನ್ನ ಒಂದು ಪ್ರದರ್ಶನ ಮಾಡಿದ್ದಾರೆ. ಇವ್ರನ್ನ ಏನಾದ್ರೂ ಮಾಡಿ ಡಿವೈಡ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ, ಮುಸ್ಲಿಂ ಕಮ್ಯುನಿಟಿಗೆ ಬೇರೆ, ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಬೇರೆ, ಹಿಂದೂ ಕಮ್ಯುನಿಟಿಗೆ ಬೇರೆ, ಈ ರೀತಿಯಾದಂತಹ ಪ್ರಾತಿನಿಧ್ಯಗಳನ್ನ ಕೊಡ್ತಾ ಇದ್ರು. ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನೇ ಇಲ್ಲಿ ಜಾರಿಗೆ ತರಲಾಯಿತು ಮೊಟ್ಟ ಮೊದಲ ಬಾರಿಗೆ 1909ರಲ್ಲಿ. ನೋಡಿ, ಪ್ರತ್ಯೇಕ ಮುಸಲ್ಮಾನರ ಒಂದು ಚುನಾವಣಾ ವ್ಯವಸ್ಥೆ, ಅವರು ಮತಗಟ್ಟೆಯಲ್ಲಿ ಚಲಾವಣೆ ಮಾಡ್ತಾ ಇರುವಂಥದ್ದು. ಆ ಮತಗಟ್ಟೆಗೆ ಹೋಗಿ ಹಿಂದೂಗಳಿಗೆ ಬೇರೆ, ಮುಸ್ಲಿಮರಿಗೆ ಬೇರೆ, ಕ್ರಿಶ್ಚಿಯನ್ನರಿಗೆ ಬೇರೆ, ಈ ರೀತಿಯಾದಂತಹ ಒಂದು ಮತಗಟ್ಟೆಯ ಅವಕಾಶವನ್ನ ಮಾಡಿಕೊಟ್ಟಂಥದ್ದು. ಈ ಮತಗಟ್ಟೆಯಿಂದ ಆದಂತಹ ಪರಿಣಾಮಗಳು ಹಿಂದೂ ಮತ್ತು ಮುಸ್ಲಿಮರಲ್ಲಿ ತಾರತಮ್ಯ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬ್ರಿಟಿಷರು ಈ ಒಂದು ಕಾಯ್ದೆನ ಅಲ್ಲಿ ಪರಿಚಯ ಮಾಡಿದ್ರು. 1909 ಭಾರತೀಯ ಪರಿಷತ್ ಕಾಯ್ದೆ. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂತಹ ಕಾಯ್ದೆ 1919 ಭಾರತೀಯ ಪರಿಷತ್ ಕಾಯ್ದೆ. ಅದು 1909 ಭಾರತೀಯ ಪರಿಷತ್ ಕಾಯ್ದೆ ಆದ್ರೆ ಇದು 1919 ಭಾರತೀಯ ಪರಿಷತ್ ಕಾಯ್ದೆ ಅಂತ ಕರಿತೇವೆ. ಇದನ್ನ ಮತ್ತೊಂದು ಕಾಯ್ದೆ ಅಂತಲೂ ಕೂಡ ಕರಿತೇವೆ. ಅದನ್ನೇ ಮಾಂಟೆಗೋ ಜೇಮ್ಸ್ ಫರ್ಡ್ ಕಾಯ್ದೆ ಅಂತಾನೂ ಕೂಡ ಕರಿತೇವೆ. ಅದನ್ನ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರೆದ್ರೆ ಇದನ್ನ ಮಾಂಟೆಗೋ ಜೇಮ್ಸ್ ಫರ್ಡ್ ಕಾಯ್ದೆ ಅಂತ ಕರಿತೇವೆ. ಯಾಕೆ ಅನ್ನೋದಕ್ಕೂ ಕಾರಣವನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. 1919 ಭಾರತೀಯ ಪರಿಷತ್ ಕಾಯ್ದೆಯಲ್ಲಿ ಪ್ರಮುಖವಾಗಿ ಮಾಂಟೆಗೋ ಮತ್ತು ಜೇಮ್ಸ್ ಫರ್ಡ್ ಇಬ್ರು ಕೂಡ ಈ ಕಾಯ್ದೆಯನ್ನು ರಚನೆ ಮಾಡಿರ್ತಾರೆ. ಈ ಕಾಯ್ದೆಯಲ್ಲಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಅನ್ನೋದಾದ್ರೆ, ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರುವಂತದ್ದು, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಲಾಗಿತ್ತು. ದ್ವಿಸದನ ಮೀನ್ಸ್ ಎರಡೂ ಸದನಗಳ ಒಂದು ಶಾಸಕಾಂಗ ರಚನೆಯನ್ನ ಅವಕಾಶ ಮಾಡಿಕೊಟ್ರು. ಯಾವುದು ಆ ಎರಡು ಶಾಸನ ಸಭೆಗಳು ಅಂದ್ರೆ ಅವುಗಳೆಂದ್ರೆ ಶಾಸಕಾಂಗ ಸಭೆ ಕೆಳಮನೆ ಮತ್ತು ರಾಜ್ಯಗಳ ಪರಿಷತ್ತು ಮೇಲ್ಮನೆ ಅಂತ ಕರಿತೇವೆ. ಈ ಎರಡೂ ಸದನಗಳು ಅಸ್ತಿತ್ವಕ್ಕೆ ಬಂತು ಕೇಂದ್ರದಲ್ಲಿ. ಇನ್ನು ಎರಡನೇದು, ಕೇಂದ್ರದಲ್ಲಿ ಬಂದ್ರೆ ಮತ್ತೊಂದು ಭಾಗ ಏನಿದೆ, ಪ್ರಾಂತ್ಯಗಳಲ್ಲಿ ಏನ್ ತಂದ್ರು? ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶವನ್ನ ಮಾಡಿಕೊಟ್ರು. ಏನು ದ್ವಿಸರ್ಕಾರ ಪದ್ಧತಿ ಅಂದ್ರೆ ಡ್ಯುಯಲ್ ಗವರ್ನಮೆಂಟ್ ಅಂತ ಕರಿತೇವೆ. ರಾಬರ್ಟ್ ಕ್ಲೈವ್ ಇದನ್ನ ಬಂಗಾಳದಲ್ಲಿ ಒಂದು ಪರಿಚಯ ಮಾಡಿದ್ದ. ಏನಕ್ಕೋಸ್ಕರ ಅಂದ್ರೆ ಈ ದ್ವಿಸರ್ಕಾರ ಪದ್ಧತಿ ಅಂದ್ರೆ ಭಾರತದಲ್ಲಿ ಭಾರತೀಯರು ಏನ್ ಮಾಡ್ಬೋದು, ದೇಶೀಯ ರಾಜರು ಏನ್ ಮಾಡ್ಬೋದು ಅಂದ್ರೆ ಕೇವಲ ಅಲ್ಲಿರುವಂತಹ ಆಡಳಿತವನ್ನು ನೋಡ್ಕೋಬಹುದು. ಆದ್ರೆ ಅಲ್ಲಿನ ಕಂದಾಯ ವಸೂಲಿ ಆಗ್ಲಿ ಅಥವಾ ಅಲ್ಲಿ ಬರ್ತಾ ಇರುವಂತಹ ಲಾಭವನ್ನ ಬ್ರಿಟಿಷ್ ಸರ್ಕಾರ ನೋಡ್ಕೊಳ್ಳುವಂಥದ್ದು. ಇಂತಹ ಒಂದು ವ್ಯವಸ್ಥೆಯನ್ನ ದ್ವಿಸರ್ಕಾರ ಪ್ರಭುತ್ವ ವ್ಯವಸ್ಥೆಯಲ್ಲಿ ಪರಿಚಯ ಮಾಡಿದ್ರು. ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನ ಇಲ್ಲಿ ನೇಮಕ ಮಾಡಿದ್ರು. ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಕೂಡ ಬಂದ. ಇಲ್ಲಿ ಆ ದ್ವಿಸರ್ಕಾರ ಡಯಾರ್ಚಿ ಅಂತ ಕರಿತೇವೆ. ಆ ದ್ವಿಸರ್ಕಾರ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ಬಂತು. ಅದರ ನಂತರದಲ್ಲಿ ಒಂದು ಶಾಸನ ಸಭೆಯಲ್ಲಿ ಎರಡು ಕೆಳಮನೆ ಮತ್ತು ವಿಧಾನ ಪರಿಷತ್ತು ಮೇಲ್ಮನೆ ಅನ್ನೋ ಕಾನ್ಸೆಪ್ಟ್ ಅನ್ನು ಕೂಡ ಇಲ್ಲಿ ಕೊಡ್ತಾ ಹೋದ್ರು. ಒಬ್ರು ಹೈ ಕಮಿಷನರ್ನ ಇಲ್ಲಿ ಭಾರತಕ್ಕೆ ನೇಮಕ ಮಾಡಿದ್ರು. ಮತ್ತೊಂದು ಅಂಶ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನು ನೀಡಲಾಯಿತು. ಸ್ವಯಂ ಪ್ರೇರಿತವಾಗಿ ನಾವು ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಳ್ತೇವೆ
ಅಂತ ಏನಾದರೂ ಕಂಡು ಬಂದ್ರೆ ಅಂತಹ ಸಂಸ್ಥೆಗಳಿಗೆ ಇಲ್ಲಿ ಹೆಚ್ಚಿನ ಒಂದು ಭರವಸೆಯನ್ನ ಕೊಡಲಾಗಿತ್ತು. ಮತ್ತೊಂದು, ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನ ಬೇರ್ಪಡಿಸಲಾಯಿತು. ಇಲ್ಲಿ ತನಕ ಏನಾಗ್ತಾ ಇತ್ತಪ್ಪ ಅಂದ್ರೆ ಕೇಂದ್ರ ಮತ್ತು ಪ್ರಾಂತ್ಯಗಳ ಎರಡೂ ಬಜೆಟ್ ಅನ್ನ ಸೇರಿ ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ರು, ಎಷ್ಟು ಆದಾಯ ಬಂದ, ಎಷ್ಟು ಖರ್ಚಾಗ್ತದೆ, ಎಷ್ಟು ವೆಚ್ಚ ಆಗ್ತದೆ ಅನ್ನೋದನ್ನ. ಬಟ್ ಇಲ್ಲಿ ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟೇ ಬೇರೆ, ಕೇಂದ್ರದಲ್ಲೇ ಬಜೆಟೇ ಬೇರೆ ಮಂಡನೆ ಮಾಡುವಂತಹ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಡಲಾಯಿತು. ಮತ್ತೊಂದು, ಆರನೇದು, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಮುಸ್ಲಿಮರಿಗೆ, ಸಿಖ್ ಮತ್ತು ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಲು. ನಾನು ಮೊದಲೇ ಹೇಳಿದಾಗೆ ಪ್ರತ್ಯೇಕ ಚುನಾವಣೆ ಮತಗಟ್ಟೆ ಯಾರ್ಯಾರಿಗೆ ಬೇರ್ಪಡಿಸೋದು ಅಂದ್ರೆ ಮುಸ್ಲಿಮರಿಗೆ ಬೇರೆ, ಸಿಖ್ಖರಿಗೆ ಬೇರೆ ಮತ್ತು ಆಂಗ್ಲೋ ಭಾರತೀಯರಿಗೆ ಬೇರೆ ಮತ್ತು ಯುರೋಪಿಯನ್ನರಿಗೆ ಬೇರೆ ಬೇರೆ ರೀತಿಯಂತಹ ಮತಗಟ್ಟೆಗಳನ್ನ ಇಲ್ಲಿ ಕೊಡಲಾಗಿತ್ತು. ಅದರ ಮುಖಾಂತರ ಚುನಾವಣಾ ವ್ಯವಸ್ಥೆಯನ್ನ ಇಲ್ಲಿ ಪರಿಚಯ ಮಾಡ್ತಾ ಹೋದ್ರು. ನೆಕ್ಸ್ಟ್ ಮುಂದಿನ ಒಂದು ಅಂಶವನ್ನು ಗಮನಿಸ್ತಾ ಹೋದ್ರೆ 1935ರ ಭಾರತ ಸರ್ಕಾರದ ಕಾಯ್ದೆ. ಈ ಎಲ್ಲಾ ಕಾಯ್ದೆಗಳಿಗಿಂತ ಅತ್ಯಂತ ಪ್ರಮುಖವಾದಂತಹ ಕಾಯ್ದೆ ಅಂದ್ರೇನೆ ಈ ಒಂದು 1935ರ ಭಾರತ ಸರ್ಕಾರದ ಕಾಯ್ದೆ. ಯಾಕಪ್ಪ ಅಂದ್ರೆ ಇವತ್ತು ಸಂವಿಧಾನ ರಚನೆ ಆಗಿದೆ, ಭಾರತದಲ್ಲಿ ಒಂದು ಸಂವಿಧಾನ ರಚನೆ ಆಗಿದೆ ಅಂದ್ರೆ ಈ ಕಾಯ್ದೆ ಆಧಾರದ ಮೇಲೆ ಭಾರತದ ಸಂವಿಧಾನ ಅಲ್ಲಿ ರಚನೆ ಆಗಿದೆ. ಏನು ಭಾರತದ ಸಂವಿಧಾನ ರಚನೆಗೆ ಈ ಕಾಯ್ದೆಯು ಬುನಾದಿಯಾಗಿತ್ತು. ಇವತ್ತು ಏನ್ ಕಾನ್ಸ್ಟಿಟ್ಯೂಷನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಕರಿತೇವೋ ಅದು ಸ್ಥಾಪನೆ ಆಗ್ಬೇಕು, ಅದಕ್ಕೆ ಭದ್ರ ಬುನಾದಿ ಅಂದ್ರೆ ಈ 1935ರ ಒಂದು ಪ್ರಮುಖವಾದಂತಹ ಕಾಯ್ದೆ. ಈ ಕಾಯ್ದೆಯ ರೂಪುಗೊಳ್ಳಲು ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ತಯಾರಾದ 1928ರ ವರದಿ ಇಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳಾಗಿತ್ತು. ಏನಪ್ಪ ಮೋತಿಲಾಲ್ ನೆಹರೂರವರು ಏನ್ ಮಾಡಿದ್ರು ಅಂದ್ರೆ 1928ರಲ್ಲಿ ಒಂದು ನಮ್ಮ ಭಾರತಕ್ಕೆ ಒಂದು ಜವಾಬ್ದಾರಿ ಸರ್ಕಾರ ಬೇಕು, ಜೊತೆಗೆ ಒಂದು ಸಂವಿಧಾನ ಬೇಕು ಅನ್ನೋದನ್ನ ಅವರು ಪ್ರಸ್ತುತಪಡಿಸಿದ್ರು. ಅದರ ಆಧಾರದ ಮೇಲೆ 1928ರ ವರದಿ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗ್ತು. ಮೊದಲನೇದಾಗಿ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚಿಸಿದ್ದರಿಂದ ಈ ಕಾಯ್ದೆಯು ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರವನ್ನ ರಚಿಸಲು ಅವಕಾಶವನ್ನ ನೀಡಿದ್ರು. ಇಲ್ಲಿ 1900 ಇಲ್ಲಿವರೆಗೂ ಕೂಡ ಭಾರತಕ್ಕೆ ಯಾವುದೇ ರೀತಿಯಿಂದ ಸರ್ಕಾರ ರಚನೆ ಮಾಡೋಕೆ ಅವಕಾಶ ಕೊಟ್ಟಿಲ್ಲ, ಆಡಳಿತವನ್ನ ಮಾಡೋಕೆ ಅವಕಾಶ ಕೊಟ್ಟಿಲ್ಲ. ಅದರ ಬದಲಾಗಿ ಆಡಳಿತ ಅವ್ರದ್ದೇ ಕೆಲವೊಂದು ಒಂದು ರೂಲ್ಸ್ ರೆಗ್ಯುಲೇಷನ್ ಇಂಟ್ರೊಡ್ಯೂಸ್ ಮಾಡಿ ಅದರ ಬದಲಾಗಿ ಕೆಲವೊಂದು ನಿಯಮಗಳನ್ನ ಅಲ್ಲಿ ಇಟ್ಟಿದ್ರು ಅಷ್ಟೇ. ಬಟ್ ಆದ್ರೆ ನಿಜವಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಸರ್ಕಾರ ಬಂತು ಅಂತಂದ್ರೆ 1930ರ ಒಂದು ಭಾರತದ ಸರ್ಕಾರದ ಕಾಯ್ದೆಯಲ್ಲ. ನೋಡಿ, 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಮುಖ ಅಂಶಗಳು ಏನಿತ್ತು? ಮೊದಲನೇ ಅಂಶ, ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನೊಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನ ರಚಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ವೆರಿ ವೆರಿ ಇಂಪಾರ್ಟೆಂಟ್. ಬ್ರಿಟಿಷ್ ಪ್ರಾಂತ್ಯಗಳು, ಬ್ರಿಟಿಷರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಂತಹ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನ ಭಾರತದಲ್ಲಿ ಇರುವಂತಹ ಸಂಸ್ಥಾನಗಳು, ಜೊತೆಗೆ ಆಶ್ರಿತ ರಾಜರನ್ನೊಳಗೊಂಡ ಮೀನ್ಸ್ ಬೇರೆ ಒಂದು ರಾಜರಿಗೆ ಆಶ್ರಯ ಕೊಟ್ಟಿರುವಂತಹ ಆಶ್ರಿತ ರಾಜ್ಯಗಳೇನಿದೆಯೋ ಆ ರಾಜ್ಯಗಳಿಗೆ ಅಖಿಲ ಭಾರತ ಒಕ್ಕೂಟವನ್ನ ರಚಿಸಲು ಅವರದೇ ಆದಂತಹ ಒಂದು ಫೆಡರಲ್ ಮೀನ್ಸ್ ಒಕ್ಕೂಟವನ್ನ ರಚನೆ ಮಾಡ್ಕೊಳ್ಳೋಕೆ ಇಲ್ಲಿ ಅವಕಾಶ ಮಾಡಿಕೊಟ್ರು. ಇನ್ನು ಎರಡನೆಯದಾಗಿ ಕೇಂದ್ರದಲ್ಲೂ ಕೂಡ ದ್ವಿ ಸರ್ಕಾರವನ್ನ ಸ್ಥಾಪಿಸಲಾಗಿತ್ತು. ಇಲ್ಲಿ ತನಕ ಎಲ್ಲಿ ಮಾತ್ರ ದ್ವಿ ಸರ್ಕಾರ ಇತ್ತು? ಪ್ರಾಂತ್ಯಗಳಲ್ಲಿ ಮಾತ್ರ ಇತ್ತು. ಆದ್ರೆ ಇಲ್ಲಿ ಕೇಂದ್ರದಲ್ಲೂ ಕೂಡ ದ್ವಿ ಸರ್ಕಾರವನ್ನ ಸ್ಥಾಪಿಸಲಾಗಿತ್ತು. ವೆರಿ ಇಂಪಾರ್ಟೆಂಟ್. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಇಲ್ಲೇ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕೆ 1935ರ ಒಂದು ಭಾರತ ಸರ್ಕಾರದ ಕಾಯ್ದೆ ಅತ್ಯಂತ ಪ್ರಮುಖವಾದ ಕಾಯ್ದೆ ಅಂತ ಹೇಳಬೇಕಾದ್ರೆ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಅಂತ ಏನ್ ಕರಿತೇವೋ ಇದು ಇಲ್ಲಿ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ರು. ಮತ್ತೊಂದು ನಾಲ್ಕನೇದು, ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ರದ್ದುಗೊಳಿಸಿದ್ರು. ಮೊದಲೇನಿತ್ತು? ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿ ಇತ್ತು, ಕೇಂದ್ರದಲ್ಲಿ ಶಾಸಕಾಂಗ ಸಭೆಗಳನ್ನ ಮಾಡ್ಕೊಂಡಿದ್ರು. ಬಟ್ ಈಗ ಏನ್ ಮಾಡಿದ್ರು? ಆ ದ್ವಿ ಸರ್ಕಾರ ಪದ್ಧತಿಯನ್ನ ಎಲ್ಲಿಗೆ ನೇಮಕ ಮಾಡಿದ್ರು? ಕೇಂದ್ರಕ್ಕೆ ಮಾಡಿದ್ರು. ಬಟ್ ಪ್ರಾಂತ್ಯಗಳಲ್ಲಿ ಏನ್ ಮಾಡಿದ್ರು? ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಮೀನ್ಸ್ ಏನು? ನಿಮ್ಗೆ ಸ್ವಂತವಾದಂತಹ, ನಿಮ್ಗೆ ಇಷ್ಟ ಬಂದಂತಹ ಒಂದು ಆಡಳಿತವನ್ನು ನಡೆಸಬಹುದು, ಜವಾಬ್ದಾರಿಯುತವಾದಂತಹ ಆಡಳಿತವನ್ನು ನಡೆಸಬಹುದು ಅಂತ ಹೇಳಿ ಸ್ವಾಯತ್ತತೆಯನ್ನ ನೀಡಲಾಗಿತ್ತು. ಅವ್ರದೇ ಆದಂತಹ ಒಂದು ಸರ್ಕಾರ ರಚನೆ ಮಾಡ್ಕೊಳ್ಳೋಕೆ ಇಲ್ಲಿ ಅವಕಾಶವನ್ನ ಕೊಟ್ಟರು. ಬಟ್ ಪ್ರಾಂತ್ಯಗಳಿಗಿಂತ ಕೇಂದ್ರಗಳಲ್ಲಿ ಬ್ರಿಟಿಷರ ಆಡಳಿತ ಇಲ್ಲಿ ಹೆಚ್ಚಾಗ್ತಾ ಹೋಗ್ತು. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಲಾಯಿತು. ಮೀನ್ಸ್ ಫೆಡರಲ್ ಕೋರ್ಟ್ ಮೀನ್ಸ್ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ನೀಡಲಾಯಿತು.
ಎಂಥ ನ್ಯಾಯಾಲಯಗಳು ಅಂದ್ರೆ ಸಂಯುಕ್ತ ನ್ಯಾಯಾಲಯಗಳು ಅಂತ ಕರಿತೇವೆ. ಸೊ ಹೈಕೋರ್ಟ್ ಏನಿದೆಯೋ ಇಂತಹ ಒಂದು ನ್ಯಾಯಾಲಯಗಳ ಸ್ಥಾಪನೆಗೆ ಇಲ್ಲಿ ಅವಕಾಶ ಮಾಡಿಕೊಟ್ರು. ಒಟ್ಟಾರೆ ಇಡೀ ಭಾರತದ ಚಿತ್ರಣವನ್ನೇ ಈ ಒಂದು ಕಾಯ್ದೆಗಳು ಬದಲಾವಣೆ ಮಾಡ್ತಾ ಹೋಗ್ತು. ಅದಕ್ಕೆ 1935 ಕಾಯ್ದೆ ಸಂಯುಕ್ತ ಒಂದು ಭಾರತದಲ್ಲಿ ಸಂವಿಧಾನಕ್ಕೆ ಭದ್ರ ಬುನಾದಿಯನ್ನ ಹಾಕಿದ್ದು ಅನ್ನೋದನ್ನ ನಾವಲ್ಲಿ ನೋಡ್ಬೋದು. ಇಂತಹ ಫೆಡರಲ್ ಕೋರ್ಟ್ಗಳ ಸ್ಥಾಪನೆಗೆ ಇದು ಹೆಚ್ಚಿನ ಅವಕಾಶವನ್ನ ನೀಡಲಾಗಿತ್ತು. ಇದಿಷ್ಟು ಒಂದು ಕಾಯ್ದೆಗಳು ಭಾರತದ ಇತಿಹಾಸದಲ್ಲಿ ಅದರದ್ದೇ ಆದಂತಹ ಮಹತ್ವವನ್ನ ಪಡ್ಕೊಳ್ತು. ವಿದ್ಯಾರ್ಥಿಗಳೇ, ಅರ್ಥ ಆಗಿದೆಯಲ್ಲ? ಒಂದೊಂದು ಕಾಯ್ದೆನೂ ಕೂಡ ನೀವು ಸರಿಯಾಗಿ ಇದನ್ನ ಓದಬೇಕು. ಪರೀಕ್ಷಾ ದೃಷ್ಟಿಯಿಂದ 1935 ಭಾರತ ಸರ್ಕಾರದ ಕಾಯ್ದೆ ಏನಿದೆಯೋ ಇದು ಅತ್ಯಂತ ಪ್ರಾವೀಣ್ಯತೆಯನ್ನ ಪಡ್ಕೊಂಡಿದೆ. ಇದಿಷ್ಟು ಅರ್ಥ ಆಗಿದೆಯಲ್ಲ? ಹಾಗಾದ್ರೆ ಈ ಒಂದು ಎರಡು ಮೂರು ಪ್ರಶ್ನೆಗಳನ್ನ ಇಲ್ಲಿ ನಿಮಗೆ ಕೊಡಲಾಗಿದೆ. ಆ ಪ್ರಶ್ನೆಗಳಿಗೆ ನೀವು ಮುಂದಿನ ತರಗತಿಯಲ್ಲಿ ಉತ್ತರಗಳನ್ನ ಬರ್ಕೊಂಡು ಬರಬೇಕು. ಆ ಪ್ರಶ್ನೆಗಳು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂದ್ರೆ, ಮೊದಲನೇ ಪ್ರಶ್ನೆ 1935 ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಪರೀಕ್ಷಾ ದೃಷ್ಟಿಯಿಂದ ಇದು ಅತ್ಯಂತ ಪ್ರಾಮುಖ್ಯವಾದಂತಹ ಪ್ರಶ್ನೆ. 1935 ಭಾರತ ಸರ್ಕಾರದ ಕಾಯ್ದೆ ಭಾರತದ ಸಂವಿಧಾನದ ಬುನಾದಿ, ಇದನ್ನ ಸಮರ್ಥಿಸಿ. ಇನ್ನು ಎರಡನೇ ಪ್ರಶ್ನೆ 1919 ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು? 1919 ಕಾಯ್ದೆಯ ಪ್ರಮುಖ ಅಂಶಗಳು ಏನೆಲ್ಲ ಅಂಶಗಳನ್ನ ಅದು ಒಳಗೊಂಡಿತ್ತು ಅನ್ನೋದನ್ನ ತಿಳಿಸ್ಬೇಕು. ಇನ್ನು ಮೂರನೇ ಪ್ರಶ್ನೆ 1858 ಭಾರತ ಸರ್ಕಾರದ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು? 1857 ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಆದ್ಮೇಲೆ 1858 ಭಾರತ ಸರ್ಕಾರದ ಕಾಯ್ದೆ ಅದರ ಒಂದು ಬೇಸಿಸ್ ನಲ್ಲಿ ಅದನ್ನ ನಿರ್ಮಾಣ ಮಾಡಲಾಗುತ್ತೆ. ಆ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುದು ಅನ್ನೋದನ್ನ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಬರೆದುಕೊಂಡು ಬರಬೇಕು. ಇದಿಷ್ಟು ಅರ್ಥ ಆಗಿದೆಯಲ್ಲ ವಿದ್ಯಾರ್ಥಿಗಳೇ? ಧನ್ಯವಾದಗಳು.